ಏನ್ ಚೆನ್ನಾಗಿದೆ ಸರ್, ಇದು ಸೂಪರ್ ಆಗಿದೆ. ಏನ್ ರಿಲೀಫ್ ಸರ್, ಗ್ಯಾರಂಟಿ ಪೇನ್ ರಿಲೀಫ್. ಒಳ್ಳೆ ಕಾಲ್ ನೋವೆಲ್ಲ ಸೂಪರ್ ಆಗಿದೆ ಸರ್ ಇದು. ಓ ಫಿಂಗರ್ ಮತ್ತೆ ಇದಕ್ಕೆ ಒಳ್ಳೆ ಮಸಾಜ್ ಆಗ್ತಾ ಇದೆ ಇವಾಗ. ಗಾಡಿ ಓಡಿಸೋರ್ಗೆ ಒಳ್ಳೆ ಸುಖ ಈ ತರ ಸಿಕ್ಬಿಟ್ರೆ. ಕಾಲ್ ಒಳ್ಳೆ ಜೂಮ್ 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 ಅಂತ ಇದೆ. ಮಾಡ್ತಾ ಇದ್ರೆ ಹೊಟ್ಟೆ ಎಲ್ಲ ಕರ್ಗೋಗ್ಬಿಡುತ್ತೆ ಅಷ್ಟೇ ನಮ್ದು. ಒಳ್ಳೆ ಚೆನ್ನಾಗಿದೆ ಸರ್ ಇದು ಮೆಥಡ್. ಇದು ಆಯಿಲ್ ಹಾಕಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನಿಮಗೆ. ಫಿಂಗರ್ಸ್ಗೆಲ್ಲ ಕೂಡ ಆಗುತ್ತೆ ನೋಡಿ. ಒಂದು ಪ್ರೆಗ್ನೆಂಟ್ ಲೇಡೀಸ್ಗೆ ಒಂದು ವಿಷಯ ಹೇಳಿದೀನಿ. ಫೀಟ್ಗೆ ಪಾದಕ್ಕೆಲ್ಲ ಬಂದ್ಬಿಟ್ಟು ಇಟ್ಕೋಬಹುದು, ಮಸಾಜ್ ಮಾಡ್ಕೋಬಹುದು. ಅವ್ರಿಗೆ ಬ್ಯಾಕ್ ಮಸಾಜ್ ಎಲ್ಲ ಈ ತರ ಮಾಡಬಾರ್ದು. ಸೆಕೆಂಡ್ ಥಿಂಗ್, ನಿಮ್ಗೆ ಪೀಸ್ ಮೇಕರ್ ಇಟ್ಟಿರ್ತಾರೆ, ಪೀಸ್ ಮೇಕರ್ ಇಟ್ಟಿರ್ತಾರಲ್ಲ, ಅವರಿಗೆ ಬಂದು ಯಾವುದೇ ಮಸಾಜ್ ಯೂಸ್ ಮಾಡಬಾರ್ದು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ ಕನ್ನಡಕರ ಬಂದಿನ ಒಂದು ಹೊಸ ಜೊತೆ ಒಂದು ವಿಶೇಷ ವಿಡಿಯೋ ಜೊತೆ. ಸ್ನೇಹಿತರೆ, ಇವತ್ತು ನಾನಿದ್ದೀನಿ ಬೆಂಗಳೂರಿನ ಕುರುಬರಲ್ಲಿರುವಂತಹ ಗೋಲ್ಡನ್ ಅಸೋಸಿಯೇಟ್ಸ್ ಅಲ್ಲಿ, ಹಾಗೂ ನಮ್ ಜೊತೆ ಇದರ ಓನರ್ ಆಗಿರುವಂತಹ ಕಾರ್ತಿಕ್ ಅವರಿದ್ದಾರೆ. ಕಾರ್ತಿಕ್ ಅವ್ರು ನಿಮ್ಗೆ ಆಲ್ರೆಡಿ ಗೊತ್ತಿರಬೇಕು, ಹಿಂದಿನ ವಿಡಿಯೋದಲ್ಲಿ ನಮ್ಮ ಗೋಲ್ಡನ್ ಅಸೋಸಿಯೇಟ್ಸ್ ಕಡೆಯಿಂದ ಇವ್ರು ಆಕ್ಚುಲಿ ನಮ್ಗೊಂದು ರೋಟಿ ಮೇಕರ್ ತಗೊಂಡ್ಬಂದಿದ್ರು. ಸೊ ಅವರೇ ಇವತ್ತು ಒಂದು ಹೊಸ ಪ್ರಾಡಕ್ಟ್ ಅನ್ನ ತೋರಿಸ್ತೀನಿ ಅಂತ ಕರೆದಿದ್ದಾರೆ. ಸರ್ ಮೊದಲನೇದಾಗಿ ನಮಸ್ಕಾರ ಸರ್. ನಮಸ್ಕಾರ ವೀಕ್ಷಕರೇ. ಸರ್ ಮೊದಲನೇದಾಗಿ ರೋಟಿ ಮೇಕರ್ದು ರೆಸ್ಪಾನ್ಸ್ ಯಾವ ತರ ಆಯ್ತು ಸರ್ ತಮ್ಗೆ? ರೋಟಿ ಮೇಕರ್ ನಿಮ್ ಚಾನಲ್ ಫುಲ್ ರೆಸ್ಪಾನ್ಸ್ ಬಂದಿತ್ತು. ಸಮ್ ಕಸ್ಟಮರ್ಸ್ಗೆ ಬಂದ್ಬಿಟ್ಟು ನಾವು ಕೊರಿಯರ್ ಕಳ್ಸಿದೀನಿ, ಸಮ್ ಲೋಕಲ್ ಡೆಲಿವರೀಸ್ ಕೊಟ್ಟಿದ್ದೀನಿ, ಇನ್ನ ಬರ್ತಾ ಇದೆ. ಸೊ ಅದಕ್ಕೆ ಮತ್ತೆ ನಿನ್ನ ಕರೆದಿದ್ದೀನಿ. ಮತ್ತೆ ಕರೆದಿದ್ದೀರಾ ಸರ್. ಇವತ್ತು ನಾವು ಯಾವ ಪ್ರಾಡಕ್ಟ್ ಅನ್ನ ನೋಡ್ತಾ ಇದ್ದೀವಿ? ಇವತ್ತು ನಿಮಗೆ ಬಂದ್ಬಿಟ್ಟು ಒಂದು ಮಸಾಜರ್, ಕಂಪ್ಲೀಟ್ ಬಾಡಿ ಮಸಾಜರ್. ಈಗ ಮಸಾಜ್ ಅಂದ್ರೆ ತುಂಬಾ ಜನ ತಿಳ್ಕೊಳ್ಳೋದು ಏನಂದ್ರೆ ವೈಬ್ರೇಟಿಂಗ್ ಮಸಾಜರ್ ಇರ್ತದೆ, ವೈಬ್ರೇಟಿಂಗ್ ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ, ಆತರ ಇರುತ್ತೆ, ಅದು ಪೇನ್ ಹೋಗಲ್ಲ ಅಂತಾರೆ. ಸೊ ಅದಕ್ಕೆ ನಾವು ಬಂದ್ಬಿಟ್ಟು ಈ ಪೇನ್ ರಿಲೀಫ್ ಮಸಾಜ್, ಇದು ಕಂಪ್ಲೀಟ್ ನಾವು ಮಸಾಜ್, ನಾವು ಮಸಲ್ಸ್ ಹೆಂಗೆ ನಾವು ಇದು ಮಾಡಿ ಮಸಾಜ್ ಮಾಡ್ತಾರೋ ಆ ರೀತಿಗೆ ನಾವು ಒಂದು ಮಸಾಜ್ ತಗೊಂಡ್ ಬಂದಿದ್ದೀನಿ. ಸೊ ಅದು ನಾವು ಲೈವ್ ಡೆಮೋ ನೋಡ್ಕೋಬಹುದು. ಲೈವ್ ಡೆಮೋ ತೋರಿಸ್ತೀರಾ ಸರ್? ಈ ಮಸಾಜರ್ ಅನ್ನ ಎಲ್ಲೆಲ್ಲಿ ಬಳಸಬಹುದು, ಯಾವ ತರ ಬಳಸಬಹುದು? ಇದು ಮಸಾಜರ್ ನೋಡಿದ್ರೆ ನಿಮ್ಗೆ ನೆಕ್ ಪೇನ್ಗೆ, ಜಾಯಿಂಟ್ ಪೇನ್ಗೆ, ನೀ ಪೇನ್ಗೆ, ಬ್ಯಾಕ್ ಪೇನ್ಗೆ, ನಿಮ್ಗೆ ಫುಲ್ ಕಂಪ್ಲೀಟ್ ಬಾಡಿಗೆ, ಫೀಟ್ಗೆ ಕೂಡ, ಫೀಟ್ಗೆ, ಕಾಲ್ಗೆಲ್ಲ ಯೂಸ್ ಮಾಡಬಹುದು ಆಗುತ್ತೆ. ನಿಮಗೆ ಯಾವ ಏಜ್ ಅವರು ಯೂಸ್ ಮಾಡಬಹುದು? ನಿಮಗೆ ಅಬವ್ ಬಂದ್ಬಿಟ್ಟು ಚಿಕ್ಕವರಿಂದ 5 ಇಯರ್ಸ್ ಮೇಲೆ ಇರೋರು, 6 ಇಯರ್ಸ್ ಇಂದ 65 ಇಯರ್ಸ್ ಬರೆ ಕೂಡ ಯೂಸ್ ಮಾಡಬಹುದು. ಎಲ್ಲ ನಿಮಗೆ 6 to 65 ಬರೆ, ಮಿನಿಮಮ್ 5 ಇಯರ್ಸ್ ಅಥವಾ 6 to 65 ಅಂತ ಹೇಳ್ತೀರಾ ಅಲ್ವಾ? ಓಕೆ ಓಕೆ ಓಕೆ. ವೀಕ್ಷಕರೇ, ನೋಡ್ಲಿಕ್ಕೆ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಆಗಿದೆ. ಹ್ಯೂಮನ್ ಪ್ರೆಸ್ ಮಾಡೋ ತರ ಇರುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ. ಆಲ್ರೆಡಿ ಇಲ್ಲೆಲ್ಲ ರನ್ ಆಗ್ತಾ ಇದೆ, ನೋಡ್ಬೋದು ನೀವು. ಇದು ಹೆಂಗಿರುತ್ತೆ, ಏನ್ ಕತೆ ಅಂತ ತಿಳ್ಕೊಳ್ಳೋಣ. ಸರ್ ಒಂದ್ ಕೆಲಸ ಮಾಡಿ, ನಮ್ಗೆ ಲೈವ್ ಡೆಮೋ ಕೊಟ್ಬಿಡಿ ಸರ್. ಈಗ ನಮ್ ಜೊತೆ ನಮ್ಮ ಅರವಿಂದ್ ಅವರು ಇದ್ದಾರೆ. ಸೊ ಅವ್ರನ್ನ ಜಾಯಿನ್ ಮಾಡ್ತಾರೆ ನೋಡಿ. ಅವ್ರು ಅರವಿಂದ್ ಅವ್ರ ಹತ್ರ ಮಸಾಜ್ ಇದು ಕೊಟ್ಬಿಡೋಣ ಅಲ್ವಾ? ಕೊನೆಯಲ್ಲಿ ಲಾಸ್ಟ್ ಅಲ್ಲಿ ಪ್ರೈಸ್ ಎಲ್ಲ ಹೇಳ್ಕೊಂಡು ಹೋಗ್ಬಿಡೋಣ. ಪ್ರೈಸ್, ಗ್ಯಾರಂಟಿ, ಸರ್ವಿಸಸ್ ಎಲ್ಲ ನಿಮ್ಗೆ ಹೇಳ್ತೇವೆ, ಎಲ್ಲಾನು ಹೇಳ್ಬಿಡೋಣ. ಓಕೆ, ಸೊ ನೋಡ್ತಾ ಇರಿ, ಡೆಮೋ ಫುಲ್ ಕಂಪ್ಲೀಟ್ ಆಗಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಮಸಾಜರ್ ಇರುತ್ತೆ ಅಂತ ಬಿಟ್ಟು. ಸೊ ಫೈನಲ್ ಆಗಿ ಇವರಿಂದ ಯಾವ್ದು ಬೆಲೆ ಏನಿದೆ ಎಲ್ಲ ತಿಳ್ಕೊಳ್ಳೋಣ. ಬನ್ನಿ ಸರ್, ನೋಡೋಣ ಹಾಗಾದ್ರೆ. ಓಕೆ ಸರ್. ಸೊ ಮೊದಲಾಗಿ ಯಾವ ಪ್ರಾಡಕ್ಟ್ ಅನ್ನ ನೋಡ್ತಾ ಇದೀವಿ ನಾವು? ಈಗ ನೋಡಿ, ನಿಮಗೆ ಬಂದು 2 ಟೈಪ್ ಆಫ್ ಇದು ಮಸಾಜರ್ ಇದೆ. ಓಕೆ, ಇದು ನಮಗೆ ಕಾಂಪ್ಯಾಕ್ಟ್ ಆಗಿ ಇರಬೇಕು, ನಮಗೆ ಚಿಕ್ಕದಾಗಿಂದ ಸಾಕು, ಬಜೆಟ್ ವೈಸ್ ನಮ್ಗೆ ಕಾಂಪ್ಯಾಕ್ಟ್ ಇರ್ಬೇಕಂದ್ರೆ ಇದು ಸ್ಮಾಲ್ ಸೈಜ್ ಬರ್ತದೆ. ಸೊ ಇದು ನಿಮಗೆ ಒಂದು ಇರುತ್ತದೆ. ಸೆಕೆಂಡ್ ಥಿಂಗ್, ನಿಮಗೆ ಇದೆ ಒಂದು ಸ್ವಲ್ಪ ಬ್ಯಾಕ್ ಪೇನ್ ಎಲ್ಲ ಫುಲ್ ಜಾಸ್ತಿ ಇರೋರಿಗೆ, ಫುಲ್ ನಮಗೆ ಇದಾಗಬೇಕಂದ್ರೆ ದೊಡ್ಡ ಸೈಜ್ ಇರುತ್ತದೆ. 2 ಟೈಪ್ ಇದೆ. ಇದು ಬಿಟ್ಟು ನಮಗೆ ಅಕ್ಕು ಪ್ರೆಷರ್ ಟೈಪ್ಸ್, ಫುಟ್ ರೆಸ್ಟ್ ಇದೆ, ಅದೇ ತರ ನಿಮಗೆ ಟ್ವಿಸ್ಟರ್ ಇದೆ, ಇದರ ನಿಮಗೆ 3D ಮಸಾಜರ್ ಇದೆ. ಮಸಾಜರ್ಸ್ ಐಟಮ್ಸ್ ಎಲ್ಲ ನಿಮಗೆ ನಮ್ಮ ಹತ್ರ ಸಿಗುತ್ತೆ. ಮೈನ್ ಕಾನ್ಸೆಪ್ಟ್ ಬಂದು ನಾವು ಇದನ್ನ ನಿಮಗೆ ಡೆಮೋ ಕೊಡ್ತಾ ಇದೀನಿ. ಯಾಕಂದ್ರೆ ಇದು ಕಂಪ್ಲೀಟ್ ನಾವು ಗೊತ್ತೋ ತರ ನಮಗೆ ಮಸಾಜ್, ಸೊ ಕಂಪ್ಲೀಟ್ ಬಾಡಿಯಲ್ಲಿ ಇರೋ ಆಯಿಲ್ ಮಸಾಜ್ ಕೂಡ ಮಾಡಬಹುದು. ಅದೆಲ್ಲ ಹಿಂಗೆ ನಾವು ಹೇಳ್ಕೊಡ್ತಾ ತೋರಿಸ್ಕೊಡ್ತೀರಾ ಸರ್? ಇದನ್ನ ಆನ್ ಮಾಡೋದು ಈಗ ಫಸ್ಟ್ ಆನಿಂಗ್. ಈಗ ಬಂದ್ಬಿಟ್ಟು ಏನಿಲ್ಲ, ಇದು ಫಸ್ಟ್ ಇದು ಆನ್ ಆಫ್ ಬಟನ್ ಇದರಲ್ಲಿ ಇದೆ, ಎಲ್ಲ ಬಟನ್ ಇದೆ. ಓಕೆ, ಯಾವ ರೀತಿ ಡೈರೆಕ್ಟ್ 12 ವಾಟ್ಸ್, ಇದು ಜಾಸ್ತಿ ಏನಿಲ್ಲ, ಜಸ್ಟ್ ನೋಡಿ ಮಾಮೂಲಿ ಮನೆ ಕರೆಂಟ್ ಅಲ್ಲಿ ಆಫ್ ಮಾಡಿದ ಮೇಲೆ ಕೂಡ 1-2 ಸೆಕೆಂಡ್ ನಡೀತದೆ. ಸೊ ಈಗ ನೋಡಿ ಆನ್ ಮಾಡ್ತಾ ಇದೀನಿ, ಈಗ ಆಫ್ ಮಾಡಿದೀನಿ. ಈಗ ಮತ್ತೆ ಆನ್ ಮಾಡಿದ್ರೆ ಆನ್ ಆಗಿದೆ ಅಷ್ಟೇ, ಏನು ದೊಡ್ಡ ಇದಿಲ್ಲ. ಸೆಕೆಂಡ್ ಇದನ್ನ ಕೂಡ ಹಂಗೇನೆ, ಇದನ್ನ ಕೂಡ ಆಫ್ ಬಂದು ನೋಡಿ, ಒನ್ ಪ್ರೆಸ್ ಮಾಡಿದ್ರೆ ರಿವರ್ಸ್ ಹೋಗುತ್ತೆ, ಸ್ವಲ್ಪ ಇನ್ನೊಂದು ಪ್ರೆಸ್ ಮಾಡಿ ಆಫ್ ಆಗುತ್ತೆ. ಈಗ ಮತ್ತೆ ನಾವು ಬಂದ್ಬಿಟ್ಟು ಇದನ್ನ
ಮತ್ತೆ ಸ್ಟಾರ್ಟ್ ಮಾಡ್ಬೇಕಂದ್ರೆ ಒಂದ್ ಪ್ರೆಸ್ ಮಾಡಿದ್ರೆ ಸಾಕು, ಅದು ಶುರು ಆಗುತ್ತೆ. ಸ್ಟಾರ್ಟ್ ಆಗುತ್ತೆ. ಓಕೆ ಓಕೆ. ಇದು ನಿಮಗೆ ಆನ್ ಅಂಡ್ ಆಫ್. ಇದು ಪವರ್ ಕೂಡ ನಿಮಗೆ ಜಾಸ್ತಿ ಏನಿಲ್ಲ, ಮಾಮೂಲು 2 ಪಿನ್ ಇಂದ ಸಾಕು ನಿಮಗೆ. 2 ಪಿನ್ ಇದ್ರೆ ಸಾಕು. 2 ಪಿನ್ ಇಂದ ಸಾಕು. 12 ವಾಟ್ಸ್ ಬರ್ತದೆ ಅಷ್ಟೇ. 12 ವಾಟ್ಸ್ ನಿಮಗೆ ಪವರ್ ಕನ್ಸಲ್ ಅಂದ್ರೆ ನಿಮಗೆ ನಾರ್ಮಲ್ ಕಾರ್ ಅಲ್ಲಿ ಕೂಡ ಯೂಸ್ ಮಾಡ್ಕೋಬಹುದು. ಒಂದು ಕರೆಂಟ್ ಇಲ್ಲ ನಿಮ್ಗೆ ಬಂದು USB ರನ್ ಆಗುತ್ತೆ, ಇದು UPS ರನ್ ಆಗುತ್ತೆ, ಅವಾಗ ಕೂಡ ಇದು ವರ್ಕ್ ಆಗುತ್ತೆ. UPS ಅಲ್ಲೂ ರನ್ ಆಗುತ್ತೆ, ಜೊತೆಲಿ ಕಾರ್ ಅಲ್ಲಿ ಕೂಡ ಯೂಸ್ ಮಾಡ್ಕೋಬಹುದು. UPS ಅಲ್ಲಿ ವರ್ಕ್ ಆಗುತ್ತೆ. ಕ್ಯಾರಿಂಗ್ ಟೈಪ್ ನೀವು ಎಲ್ಲಿ ಬೇಕಂದ್ರೆ ಒಂದು ಪೈನ್ ಎಲ್ಲರಿಗೆ ಎಲ್ಲಿ ಟ್ರಾವೆಲಿಂಗ್ ಅಲ್ಲಿ ನಮ್ಗೆ ಇರ್ತದೆ, ಟ್ರಾವೆಲಿಂಗ್ ಅಲ್ಲಿ ಆರಾಮಾಗಿ ಯಾವ್ದು ಬೇಕಾದ್ರೆ ತಗೊಂಡು ಹೋಗ್ಬೋದು. ಕಾಂಪ್ಯಾಕ್ಟ್ ಇರ್ತದೆ, ಒಂದು ವೆಯ್ಟ್ ಲೆಸ್ ಇರ್ತದೆ ಅಷ್ಟೇ. ಇಷ್ಟೇ ಬರೋದು ನಿಮಗೆ. ಸ್ಮಾಲ್ ಬಾಕ್ಸ್ ಅಲ್ಲಿ ಬರುತ್ತೆ. ಸ್ಮಾಲ್ ಬಾಕ್ಸ್ ಅಲ್ಲಿ ದೊಡ್ಡದಂದ್ರೆ ಈ ಬಾಕ್ಸ್ ಬರುತ್ತೆ, ಆ ತರ ಬಾಕ್ಸ್ ಅಲ್ಲಿ ಬರುತ್ತೆ. ನಿಮಗೆ ಬಂದು ಇಷ್ಟೇ ಇರೋದು. ಇದರಿಂದ ಏನು ನಿಮಗೆ ದೊಡ್ಡ ಪ್ಯಾಕಿಂಗ್ ಇಲ್ಲ. ಓಕೆ. ಕಾರಿಗೆ ಕನೆಕ್ಟ್ ಮಾಡೋದು ಕನೆಕ್ಟರ್ ತೋರಿಸ್ಬಿಡಿ. ಹಾಗೆ ಕಾರಿಗೆ ಕನೆಕ್ಟರ್ ಬಂದ್ಬಿಟ್ಟು ನಿಮ್ಗೆ ಕನೆಕ್ಟರ್ ಇದೆ, ಕಾರ್ ಕನೆಕ್ಟರ್ ಇದೆಯಲ್ಲ. ಓಕೆ 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 ಓಕೆ. ಅಡಾಪ್ಟರ್ ಕನೆಕ್ಟ್ ಮಾಡಿಸ್ಕೋಬಹುದು. ಕಾರಲ್ಲಿ ನಾವು ಮಸಾಜಸ್ ಮಾಡ್ಕೋಬಹುದು. ಕಾರಲ್ಲೇ ಮಸಾಜಸ್ ಮಾಡ್ಕೊಬಹುದು. ಸರ್ ಈಗ ಡೆಮೋ ಕೊಟ್ಬಿಡೋಣ ಒಂದು. ಕೊಟ್ಬಿಡೋಣ ಸರ್. ಡೆಮೋಗೆ ಯಾರು ಬರ್ತಾ ಇದಾರೆ? ಅರವಿಂದ್ ಅವ್ರು ಬರ್ತಾರೆ. ಓಕೆ. ನಮ್ ಚಿಂಬು ಜೊತೆ ಜಾಯಿನ್ ಮಾಡ್ತಾರೆ. ಜಾಯಿನ್ ಆಗ್ತಾರಾ? ಬನ್ನಿ ಬನ್ನಿ ಸರ್. ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ ಸರ್. ಓಕೆ ಸರ್, ಮಾಮೂಲಾಗಿ ಚಿಕ್ಕ ಮಸಾಜರ್ ಅನ್ನ ಹೇಗೆ ಯೂಸ್ ಮಾಡುವಂತದ್ದು ಸ್ವಲ್ಪ ತೋರಿಸಿ ನಮಗೆ. ಈಗ ನೋಡಿ, ಇದು ಬ್ಯಾಕ್ ಪೇನ್ ಗೆ ಇಡ್ತಾರೆ. ಓಕೆ. ಫಸ್ಟ್ ಬ್ಯಾಕ್ ಪೇನ್ ಗೆ ಸೊ ಜಸ್ಟ್ ಇಟ್ಬಿಟ್ಟು ಅವ್ರನ್ನ ಇದು ಮಾಡ್ಕೊಂಡಿದ್ರೆ ಸಾಕು. ಸೊ ಅದು ನಿಮ್ಗೆ ರನ್ನಿಂಗ್ ಆಗುತ್ತೆ, ನಿಮ್ಗೆ ಚೆನ್ನಾಗಿ ಬರುತ್ತೆ ಈ ತರ. ಓಕೆ ಓಕೆ ಓಕೆ. ಇದೇ ನಿಮಗೆ ಬಂದ್ಬಿಟ್ಟು ಶೋಲ್ಡರ್ ಪೇನ್ ಇರೋರಿಗೆ, ಶೋಲ್ಡರ್ ಪೇನ್ ಇರೋರಿಗೆ ಶೋಲ್ಡರ್ ಪೇನ್ ಇರೋರಿಗೆ ಪೇನ್ ಬಂದು ನೋಡಿ, ಶೋಲ್ಡರ್ ಪೇನ್ ಗೆ, ಶೋಲ್ಡರ್ ಅಲ್ಲಿ ಇಲ್ಲಿ ಜಾಸ್ತಿ ಪೇನ್, ತುಂಬಾ ಜನಕ್ಕೆ ಇಲ್ಲಿ ಪೇನ್ ಇರುತ್ತದೆ. ಹೌದು ಹೌದು. ಇದು ನಾವು ಹೆಂಗಂದ್ರೆ ಇದು ಮಸಾಜ್ ಹೆಂಗೆ ಅಂದ್ರೆ ನಿಮಗೆ ಈ ತರ ನಾವು ಒತ್ತಿ ಮಸಾಜ್ ಮಾಡುತ್ತಾರೆ, ಕೈಯಲ್ಲಿ ಮಸಾಜ್ ಮಾಡೋ ತರ ಇದು ಅಲ್ವಾ? ಈ ಬಾಲ್ಸ್ ಬಂದ್ರೆ ನಿಮಗೆ ಮಸಾಜಿಂಗ್ ರಿಲೀಫ್ ಕೊಡುತ್ತೆ. ಓಕೆ ಓಕೆ. ಇದೇ ಬಂದು ನೀಕೆ ಇಲ್ಲಿ ನೆಕ್ ಗೆ ಬಂದು ತುಂಬಾ ಜನಕ್ಕೆ ನೆಕ್ ಪೇನ್ ಬರುತ್ತೆ ಸರ್. ನೆಕ್ ಪೇನ್ ಗೆ ಸುಮ್ನೆ ಹಂಗೆ ರೊಟೇಟ್ ಮಾಡಿ ಸಿಂಗಲ್ ಇದನ್ನ ಕನೆಕ್ಟ್ ಮಾಡೋದು. ಕನೆಕ್ಟ್ ಮಾಡಿದ್ರೆ ನಿಮ್ಗೆ ನೆಕ್ ಪೇನ್ ಎಲ್ಲ ಕಂಪ್ಲೀಟ್ ರಿಲೀಫ್ ಆಗುತ್ತೆ. ಇದು ಒಂದು ಜಾಸ್ತಿ ಟೈಮ್ ಏನು ಬೇಕಂಗಿಲ್ಲ, ಎಷ್ಟೊತ್ತು 15 ಮಿನಿಟ್ಸ್ ಮಾಡಿದ್ರೆ ಸಾಕು, ಫುಲ್ ಬಾಡಿಗೆ ಕೂಡ ನಿಮ್ಗೆ ರಿಲೀಫ್ ಸಿಗುತ್ತೆ. ಯಾಕಂದ್ರೆ ಇದು 15 ಮಿನಿಟ್ಸ್ ಅಲ್ಲಿ 5 ಮಿನಿಟ್ಸ್ ಬಂದ್ಬಿಟ್ಟು ರೈಟ್, 5 ಮಿನಿಟ್ಸ್ ಲೆಫ್ಟ್ ರೊಟೇಟಿಂಗ್ ಆಗುತ್ತೆ. ಸೊ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಆಟೋಮೆಟಿಕಲಿ ಆಗ್ಬಿಡುತ್ತೆ. ಸ್ಟಾರ್ಟಿಂಗ್ 10 ಮಿನಿಟ್ಸ್ ಬಂದ್ರೆ ನಿಮ್ಗೆ ಹೀಟ್ ಅಲ್ಲಿ ಕೊಡ್ತದೆ ಬಾಡಿಗೆ. ಹೀಟ್ ಪ್ಲಸ್ ನಿಮಗೆ ಮಸಾಜಸ್. ಬಾಡಿಗೆ ಹೆಂಗೆ ಹೊಡಿದ್ರೆ ಹೀಟ್ ಮಸಾಜ್ ಸಿಗುತ್ತೋ ಆದ್ರೆ ಹೀಟ್ ಪ್ಲಸ್ ಬಾಡಿ ಮಸಾಜ್ ಆಗುತ್ತೆ. ಮತ್ತೆ ಬಂದು 5 ಮಿನಿಟ್ಸ್ ಬಂದ್ಬಿಟ್ಟು ಏನಾಗುತ್ತೆ ಅಂದ್ರೆ ವೆರಿ ಹೀಟ್, ವಿತೌಟ್ ಹೀಟ್ ಅಲ್ಲಿ ಅದು ಮಸಾಜ್ ಆಗುತ್ತೆ. ಹೀಟ್ ಅಂದ್ರೆ ಜಾಸ್ತಿ ಹೀಟ್ ಆಗೋದಿಲ್ಲ, ಲೈಟ್ ಹೀಟೆಡ್. ಸೊ ಅದೆಲ್ಲ ಆಟೋಮೆಟಿಕಲಿ ಆಗುವಂತ, ಆಟೋಮೆಟಿಕ್ ಅದೆಲ್ಲ ಸಿಸ್ಟಮ್ ಇದೆ. ಈಗ ಅದು ಈ ತರ ಆಗುತ್ತೆ. ಇದಾಯ್ತು ನೆಕ್ ಪೇನ್ ಗಾಯ್ತು. ನೆಕ್ಸ್ಟ್ ತೋರಿಸಿ ಬೇರೆ ಎಲ್ಲಿ ನೆಕ್ ಪೇನ್ ಬಿಟ್ಟು ಇದೇ ಇದು ನೀ ಪೇನ್ ಇರ್ತದೆ, ಪೇನ್ ಜಾಯಿಂಟ್ ಪೇನ್ ಎಲ್ಲ ಇರುವಾಗ ಅದನ್ನ ಕೂಡ ಯೂಸ್ ಮಾಡಿಸ್ಕೋಬಹುದು. ಇದು ನೀ ಪೇನ್ ಗೆ. ಸೊ ನೀ ಪೇನ್ ಗೆ ತೋರಿಸಿ ಇವಾಗ. ನೀ ಪೇನ್ ಬಂದ್ಬಿಟ್ಟು ತುಂಬಾ ಜನಕ್ಕೆ ಬಂದ್ಬಿಟ್ಟು ಇಲ್ಲಿ ಪೇನ್ ಇರೋಕ್ಕಿಂತ ಇದು ಯಾರು ಗೊತ್ತಾಗಲ್ಲ. ಬ್ಯಾಕ್ ಸೈಡ್ ಇದು ಮಾಡುವಾಗ ಈ ನೀ ಪೇನ್ ಎಲ್ಲ ನಿಮಗೆ ಕಂಪ್ಲೀಟ್ ಆಗಿ ಕಡಿಮೆ ಆಗುವಂತದ್ದು. ಇದು ಬಂದು ನಿಮಗೆ ಯಾವ್ದು ವೈಬ್ರೇಟಿಂಗ್ ಇಲ್ಲ, ಓನ್ಲಿ ಜಸ್ಟ್ ಸ್ಮೂತ್ ಪ್ರೆಷರ್. ನಾವು ಮನೇಲಿ ಹೆಂಗೆ ಮಾಡ್ತಿರೋ ಎಫರ್ಟ್ ಬಂದ ಅದರಲ್ಲಿ ಸಿಗುತ್ತೆ ಇದು. ಇದು ಒಬ್ರು ಇದು ಬೇಕಾಗಿಲ್ಲ, ನಾವೇ ಮಾಡಿಸ್ಕೋಬಹುದು ಮನೆಯಲ್ಲಿ. ಸರ್ ಇದನ್ನ ಕಂಟಿನ್ಯೂಸ್ಲಿ ರನ್ ಮಾಡಬಹುದು ಸರ್? ಕಂಟಿನ್ಯೂಸ್ ರನ್ ಮಾಡಬಹುದು. ಕಂಟಿನ್ಯೂಸ್ ನೋಡಿ ಮಾಡ್ತಾ ಇದ್ದಾರೆ. ಕಂಟಿನ್ಯೂಸ್ ಬಂದು 15 ಮಿನಿಟ್ಸ್ ಕಂಟಿನ್ಯೂಸ್ ನೀವು ರನ್ ಮಾಡಬಹುದು. 15 ಮಿನಿಟ್ಸ್ ಅಲ್ಲಿ ಕಂಪ್ಲೀಟ್ ನೀವು ಬಾಡಿಗೆ ರಿಲ್ಯಾಕ್ಸ್ ತಗೋಬಹುದು. ಸಮಟೈಮ್ಸ್ ನಿಮ್ಗೆ ಬೇಕಾದ ಇನ್ನ ಎಕ್ಸ್ಟ್ರಾ ಸ್ವಲ್ಪ ಬೇಕಾಗುತ್ತಂದ್ರೆ ಒಂದು 5 ಮಿನಿಟ್ಸ್ ನಿಮ್ಗೆ ಗ್ಯಾಪ್ ಬಿಟ್ಬಿಟ್ಟು ಮತ್ತೆ ಒಂದು 15 ಮಿನಿಟ್ಸ್ ಮಾಡಬಹುದು. ಯಾಕಂದ್ರೆ ಕಂಟಿನ್ಯೂಸ್ ರನ್ ಮಾಡಕ್ಕಿಂತ ಒಂದು 5 ಮಿನಿಟ್ಸ್ ಮಾತ್ರ ಗ್ಯಾಪ್, ಒಂದು 5 ಮಿನಿಟ್ಸ್ ಗ್ಯಾಪ್ ಕೊಡಬೇಕು. 15 ಮಿನಿಟ್ಸ್ ನೋಡಿ. ಇಲ್ಲಿ ಬಂದು ಲೇಡೀಸ್ ತುಂಬಾ ಪೇನ್ ಇರುತ್ತೆ ಇಲ್ಲಿ. ಕೆಲಸ ಮಾಡ್ತಾರೆ ಅಂದ್ರೆ ಇಲ್ಲಿ ಎಲ್ಲ ಜಾಯಿಂಟ್ ಪೇನ್ಸ್ ಜಾಸ್ತಿ ಇರ್ತದೆ, ಇದಕ್ಕೆಲ್ಲ ಕೂಡ ಕಂಪ್ಲೀಟ್ ರಿಲೀಫ್ ಸಿಗುತ್ತೆ. ಇದೇ ಬಂದ್ಬಿಟ್ಟು ಫೀಟ್ ಗೆ ಇರುತ್ತಲ್ವಾ, ಅದಕ್ಕೆ ಕೂಡ ನಿಮಗೆ ಮಾಡ್ಕೋಬಹುದು. ಜಸ್ಟ್ ಅದ್ರ ಮೇಲೆ ಕಾಲಿಟ್ರೆ ಆಯ್ತು. ಸೊ ಇದು ಬಂದು ನಿಮಗೆ ಬಂದ್ಬಿಟ್ಟು ಕಂಪ್ಲೀಟ್ ನಿಮಗೆ ಇದಾಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಗೆ ನಾವು ಅಕ್ಯುಪ್ರೆಷರ್ ಮಾಡ್ತಾರಲ್ವಾ, ಬ್ಲಡ್ ಸರ್ಕ್ಯುಲೇಷನ್ ಮಸಲ್ಸ್ ನಮಗೆ ಬಂದ್ಬಿಟ್ಟು ಈಗ ಪ್ರೆಗ್ನೆಂಟ್ ಲೇಡೀಸ್ ಎಲ್ಲ ಇರ್ತಲ್ವಾ, ಲೇಡೀಸ್ ಬಂದ್ಬಿಟ್ಟು ಕಾಲ್ಗೆ ಸ್ವಲ್ಪ ಪ್ರೆಸಿಂಗ್ ಕೊಡ್ಬೇಕಂತಾರೆ, ಅದಕ್ಕೆಲ್ಲ ನಾವು ಈ ತರ ಮಾಡ್ಕೋಬಹುದು. ಕಾಲಿಟ್ಟಾಗ ಅದು ಸ್ಟಾಪ್ ಆಗಲ್ವಾ? ಅದ್ರ ಪ್ರೆಷರ್ ಗೆ ಸ್ಟಾಪ್ ಆಗಲ್ಲ, ರನ್ ಆಗ್ತಾನೆ ಇರುತ್ತೆ. ಫುಲ್ಲು ನಾವು ಒದಿಬಾರ್ದು, ಹಿಡಿಬೇಕು. ಸರ್ ನೆಕ್ಸ್ಟ್ ಯಾವ ತರ ಮಾಡಬಹುದು? ಎರಡು ಕಾಲುಗಡೆ ಇರಬಹುದು. ಫಿಂಗರ್ಸ್ ಕೂಡ ಆಗುತ್ತೆ ಸರ್. ಫಿಂಗರ್ಸ್ ಎಲ್ಲ ಬಂದ್ಬಿಟ್ಟು ಫಿಂಗರ್ಸ್ ಪೇನ್ ತುಂಬಾ ಜನಕ್ಕೆ ಇರ್ತದೆ. ಈಗ ಫಿಂಗರ್ಸ್ ಕೂಡ ಮಸಲ್ಸ್ ಒಂದು ರಿಲ್ಯಾಕ್ಸ್ ಸಿಗುತ್ತೆ. ಎಲ್ಲ ಪ್ರೆಷರ್ ಮಸಾಜ್ ನಿಮಗೆ ಕಂಪ್ಲೀಟ್ ನಿಮಗೆ ಬಂದು ಹೆಲ್ತ್ ಕೇರ್ ಐಟಮ್ ತರ ಇರ್ತದೆ. ಓಕೆ 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 ಸರಿ ಸರ್. ಸರ್ ನೆಕ್ಸ್ಟ್ ಡೆಮೋ ನೋಡ್ಬಿಡೋಣ ಇವಾಗ. ನೆಕ್ಸ್ಟ್ ಬಂದು ಇದು ನೋಡಿ, ನಿಮಗೆ ಬಂದ್ಬಿಟ್ಟು ಇಲ್ಲಿ ಪೇನ್ಸ್ ಇರೋರಿಗೆ ಕೂಡ ಯೂಸ್ ಆಗುತ್ತೆ. ಥೈ ಪೇನ್ ಇದ್ರೆ ತುಂಬಾ ಆಗುತ್ತೆ ನಿಮಗೆ. ಥೈಸ್ ಅಲ್ಲಿ ಪೇನ್ ಇದ್ರೆ ಈ ತರ ಇದು ಮಾಡಬಹುದು. ಯಾಕಂದ್ರೆ ಮ್ಯಾಕ್ಸಿಮಮ್ ಜನರಿಗೆ ಪೇನ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ
ಇಲ್ಲಿ ಸ್ಪೈನಲ್ ಕಾರ್ಡ್, ಇಲ್ಲಿ ಪೈನ್ ಬರ್ತದೆ, ಹೌದೌದು. ಮತ್ತೆ ಇಲ್ಲಿ ಪೈನ್ ಬರ್ತದೆ, ಹೌದೌದು. ಮತ್ತೆ ಇಲ್ಲಿ ಪೈನ್ ಬರ್ತದೆ, ಕರೆಕ್ಟ್ ನೆಕ್ ಪೈನ್ ಬರ್ತದೆ. ನೆಕ್ ಪೈನ್ ಬರುತ್ತೆ. ಎಲ್ಲದಕ್ಕೂ ಕಾಂಪ್ಯಾಕ್ಟ್ ಆಗಿ ನೀವು ಎಲ್ಲಿ ಬೇಕಂದ್ರೆ ಯೂಸ್ ಮಾಡಿಸ್ಕೊ, ಎಲ್ಲಿ ಬೇಕಾದ್ರೆ ಯೂಸ್ ಮಾಡಬಹುದು. ಓಕೆ ಫೈನ್ ಸರ್. ನೆಕ್ಸ್ಟ್ ತೋರಿಸ್ಬಿಡೋಣ ಹಾಗೆ. ಇದು ಆರ್ಮ್ಸ್ ಗೆ. ಸೊ ಆರ್ಮ್ಸ್ ಬಂದ್ಬಿಟ್ಟು ಒಬ್ಬರಿಗೆ ಜಾಸ್ತಿ ಕೆಲಸ ಮಾಡ್ತಾರೆ, ವೆಯ್ಟ್ ಲಿಫ್ಟ್ ಮಾಡ್ತಾರೆ, ಡ್ರೈವಿಂಗ್ ಮಾಡೋರಿಗೆ ನಾವು ಆರ್ಮ್ಸ್ ಬಂದು ಈ ತರ ಹಿಟ್ ಮಾಡ್ಕೊಳ್ಳೋ ತರ ಪ್ರೆಸ್ ಮಾಡ್ತಾರೆ, ಆರ್ಮ್ಸ್ ಮಾಡ್ತಾರನೆ ಮಾಡ್ಕೋಬಹುದು. ಸೊ ಎಲ್ಲ ಬಂದು ಕಂಪ್ಲೀಟ್ ನಿಮ್ಗೆ ಓವರ್ ಆಲ್ ಬಾಡಿಗೆ ಯೂಸ್ ಆಗುತ್ತೆ. ಸೊ ಇಷ್ಟು ಅಡ್ವಾಂಟೇಜಸ್ ನಿಮ್ಗೆ ಇರುತ್ತೆ ಸರ್. ಇವಾಗ ನಾವು ಚಿಕ್ಕ ಮಕ್ಕಳು ಸಹಿತ ಇದನ್ನ ಹಿಡ್ಕೊಂಡು ಆತರ ಮಾಡಬಹುದು ಅಲ್ವಾ ಸರ್? ಮಕ್ಕಳಿಗೆ ನಾವು ಮಾಡ್ಬೇಕು, ಅವ್ರನ್ನ ಮಾಡಕ್ ಬಿಡಬಾರ್ದು. ಓಕೆ ಓಕೆ ಓಕೆ. ಈಗ ಅವ್ರಿಗೆ ಹೆಂಗೆ ಯೂಸ್ ಮಾಡೋದು ಗೊತ್ತಾಗಲ್ಲ, ಸೊ ನಾವು ಯೂಸ್ ಮಾಡಬಹುದು. ಅದೇ ತರ ಕಾರಲ್ಲಿ ಹೋಗುವಾಗ ಈ ತರ ನಿಮ್ಗೆ ಕಾರಲ್ಲಿ ಹೋಗ್ತೀರಾ, ಇಲ್ಲ ಒಂದ್ ಸೀಟ್ ನೆಕ್ ಪೈನ್ ಮಾತ್ರ ಜಾಸ್ತಿ ಇರ್ತದೆ. ಶೀಟ್ ನಿಮ್ಗೆ ಹತ್ರ ಈ ತರ ಇರ್ತದೆ, ಶೀಟ್ ಅಲ್ಲಿ ಹಿಂಗೆ ಇದು ಮಾಡ್ಕೋಬಹುದು. ಓಕೆ ಓಕೆ. ಸಪೋರ್ಟರ್ ತರ ಹಾಕೊಬಹುದು ಅಲ್ವಾ ಇದು? ಹಾಕಬಹುದು. ನಿಮ್ಗೆ ಕಾರಲ್ಲಿ ಮೂವಿಂಗ್ ಆಗಲ್ಲ, ಹಾಗೆ ನೆಕ್ಗೆಲ್ಲ ಚೆನ್ನಾಗಿರುತ್ತೆ, ಒಳ್ಳೆ ಕುತ್ತಿಗೆ ಒಳ್ಳೆ ಇದಿರುತ್ತೆ. ಲಾಂಗ್ ಡ್ರೈವ್ ಮಾಡ್ಬೇಕಾದ್ರೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ಚೆನ್ನಾಗಿರ್ತದೆ ನಿಮ್ಗೆ. ಓಕೆ ಓಕೆ. ಇದು ಬಂದು ನೋಡಿ, ನೆಕ್ಸ್ಟ್ ದೊಡ್ಡದಿಗೆ ನಾವು ಹೋಗಲ್ಲ, ದೊಡ್ಡದು ಹೋಗ್ಬಿಡೋಣ ಸರ್. ಕಾನ್ಸೆಪ್ಟ್ ಒಂದೇ ಇರುತ್ತದೆ. ಬಟ್ ಬಂದು ಇದು ಬಂದ್ಬಿಟ್ಟು ನಿಮಗೆ ಬಾಲ್ಸ್ ಬಂದು 2 ಇನ್ಕ್ರೀಸ್ ಮಾಡಿದ್ದಾರೆ, ಡಬಲ್ ಮಾಡಿದ್ದಾರೆ. ಈಗ ಪೈನ್ ಜಾಸ್ತಿ ಇರ್ತದೆ, ಫುಲ್ ಹಾರ್ಡ್ ಇರೋದವರೆಗೆ ಇದು ಯೂಸ್ ಆಗುತ್ತೆ. ಇದಂದ್ರೆ ನೋಡಿ, ನಿಮಗೆ ಬಂದ್ಬಿಟ್ಟು ಕುತ್ಕೊಳ್ಳುವಾಗ ನಮ್ಮ ಹಾಫ್ ಬ್ಯಾಗ್ ಗೆ ಒಂದು ಕಂಪ್ಲೀಟ್ ಒಂದು ವರ್ಕೌಟ್ ಆಗುತ್ತೆ. ಕಂಪ್ಲೀಟ್ ಡಿಡಿ ಬ್ಯಾಕ್ ಅನ್ನೇ ಕವರ್ ಮಾಡ್ತಾ ಇದೆ ಸರ್. ಕಂಪ್ಲೀಟ್ ಬ್ಯಾಕ್ ಅನ್ನೇ ಕವರ್ ಆಗುತ್ತೆ, ಕಂಪ್ಲೀಟ್ ಬ್ಯಾಕ್ ಅಲ್ಲಿ ಕವರ್ ಆಗುತ್ತೆ. ನನಗೆ ಯಾವಾಗಲೂ ಇಲ್ಲಿ ಪೇನ್ ಜಾಸ್ತಿ ಇದೆ. ಈ ಐಟಮ್ ನಾನು ತಗೊಂಡಿದ್ದೆ, ಡಿಸ್ಟ್ರಿಬ್ಯೂಟ್ ತಗೊಂಡಿದ್ದೆ. ರೀಸನ್ ಏನಂದ್ರೆ ನನಗೆ ಬ್ಯಾಕ್ ಪೇನ್ ಜಾಸ್ತಿ. ನಿಮ್ಗೆ ಬ್ಯಾಕ್ ಪೇನ್ ಜಾಸ್ತಿ ಹೊಡೆದು ನನಗೆ ಬ್ಯಾಕ್ ಪೇನ್ ಫುಲ್ ಜಾಸ್ತಿ ಆಯ್ತು. ಅದು ಇಂಪ್ರೆಸ್ ಆಗಿನೇ ಎಲ್ಲರಿಗೆ ಇದಕ್ಕೆ ಪ್ರಾಬ್ಲಮ್ ಇರುತ್ತದೆ. ಈಗ ದೊಡ್ಡ ಮಸಾಜರ್, ಒಂದು ರಿಲ್ಯಾಕ್ಸೇಷನ್ ಮಸಾಜ್ ಎಲ್ಲ ಬರ್ತಲ್ವಾ, ಅದೆಲ್ಲ 1 lakh 1.5 lakhs ಆಗುತ್ತೆ. 1.5 lakhs ನಾವು ತಗೊಂಡು ಯಾರು ಬಂದು ದೊಡ್ಡವರು ನಮ್ ತರ ಇರೋರು ಮಾಡಕ್ ಆಗೋದಿಲ್ಲ. ಸೊ ನಾವು ಅಟ್ಲೀಸ್ಟ್ ಒಂದು ಕಾಂಪ್ಯಾಕ್ಟ್ ಆಗಿರೋ ಅಮೌಂಟ್ ಅಲ್ಲಿ ನಾವು ತಗೊಂಡು ಮಾಡಬಹುದು. ಅದೇ ರಿಲೀಫ್ ಇದರಲ್ಲಿ ಸಿಗುತ್ತೆ, ಸಿಗುತ್ತೆ ನಿಮ್ಗೆ. ಇದು ನಿಮ್ಗೆ ಶೋಲ್ಡರ್ ಕೂಡ ಹಂಗೇನೆ. ಇದು ಈ ಪೇನ್ ಬಂದು ಕಂಪ್ಲೀಟ್ ಇಲ್ಲಿ ಇರುತ್ತಲ್ವಾ, ಪೇನ್ ಬಂದು ಕಂಪ್ಲೀಟ್ ಇದು ನಿಮ್ಗೆ ನೋಡಿದ್ರೆ ಕಾಣಿಸ್ತದೆ. ನನಗೆ ಅದು ಫ್ರೆಶ್ ಕೊಡ್ತಾ ಇರೋವಾಗನೇ ನನಗೆ ಪೇನ್ ಕಮ್ಮಿ ಆಗುತ್ತೆ, ಪೇನ್ ಇದು ಮಾಡುತ್ತೆ. ನನಗೆ ಅಲ್ಲಿ ಫುಲ್ ತುಂಬಾ ಪ್ರಾಬ್ಲಮ್. ನಾವು ಯಾವ್ದೇ ಟ್ರೀಟ್ಮೆಂಟ್ ಆಗಿ ಅದು ಗೊತ್ತಾಗಿಲ್ಲ. ಇದು ಬಂದ್ಬಿಟ್ಟು ಕಂಪ್ಲೀಟ್ ನೀವು ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಮಾಡ್ತೀನಿ ಸರ್, ನಾನು ಮಾಡ್ತೀನಿ, ಡೆಫಿನೆಟ್ಲಿ ಮಾಡ್ತೀನಿ. ಫುಲ್ ಇದಾಗುತ್ತೆ, ಸ್ಮೂತ್ ಆಗಿರ್ತದೆ, ಒಳ್ಳೆ ಕಂಫರ್ಟೇಬಲ್ ಆಗಿರುತ್ತೆ ಅಲ್ವಾ. ದೊಡ್ಡದಲ್ಲಿ ಏನ್ ಮಾಡಿದ್ರೆ ಅದೇ ರಿಲೀಸ್ ಇದರಲ್ಲಿ ಸಿಗುತ್ತೆ ನಿಮ್ಗೆ. 1 lakh ಕೊಟ್ಟು ನಾವು ಮಸಾಜರ್ಗೆ ಯಾವ್ದಾಗ ಹೋಗಿ ತಗೊಂಡು ಮನೆಯಲ್ಲಿ ಸುಮ್ನೆ ಇರ್ತಾರೆ. ಇದಕ್ಕೆ ನಾವು ಎಲ್ಲಿ ಬೇಕಾದ್ರೆ ಕಾಂಫರ್ಟ್ ಆಗಿ ಕಾರಲ್ಲಿ ಹಾಕೊಂಡು ಹೋಗ್ಬೋದು. ಯಾವಾಗ ಪೇನ್ ಇದೆ ನಮ್ ಕೈ ಜೊತೆಗೆ ಇಟ್ಕೋಬಹುದು. ಓಕೆ, ತುಂಬಾ ಚೆನ್ನಾಗಿದೆ ಸರ್ ಇದು. ಇದರಲ್ಲಿ ನಿಮಗೆ ಕೂಡ ಇದನ್ನು ನಿಮಗೆ ಶೋಲ್ಡರ್ಗೆ ಇದಕ್ಕೆ ಅಟ್ ಎ ಟೈಮ್ ಆಗುತ್ತೆ. ಈಗ ನಾವು ಆಫ್ ಬಾಡಿಗೆ ಅದಕ್ಕೆ ಕವರ್ ಆಗುತ್ತಲ್ವಾ, ಸೇಮ್ ಇಲ್ಲಿ ಆಫ್ ಬಾಡಿ ಬಂದು ಶೋಲ್ಡರ್ ಪ್ಲಸ್ ಬಂದು ನೆಕ್ ಎರಡು ಅಟ್ ಎ ಟೈಮ್ ಆಗುತ್ತೆ. ನಾವು ಆರಾಮಾಗಿ ಹಿಂಗ್ ಕುತ್ಕೋಬಹುದು. ತುಂಬಾ ಚೆನ್ನಾಗಿ ಮನೆ ಅಂದ್ರೆ ಯಾರಾದ್ರೂ ಹಿಂಗ್ ಇಟ್ಕೊಳಕ್ ಹೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ಹೈಟ್ ಅದಲ್ವಾ, ಚೇರ್ ನಮ್ಮ ಹತ್ರ ಇಲ್ಲ. ಮನೆ ಅಂದ್ರೆ ಆತರ ಚೆನ್ನಾಗಿದೆ. ಸ್ವಲ್ಪ ಇನ್ನೊಬ್ರು ಏನಂದ್ರೆ ನಿಮಗೆ ಬಂದ್ಬಿಟ್ಟು ಸರ್ವೈಕಲ್ ಸ್ಪಾನ್ಲೆಸ್ ಎಲ್ಲ ಇರುತ್ತಲ್ವಾ, ಅವ್ರಿಗೆಲ್ಲ ಕೂಡ ಇಲ್ಲಿ ತರ ಇಟ್ಕೋಬಹುದು. ಕಂಡೀಷನ್ ಇರೋದು ಇಲ್ಲಿ ಯೂಸ್ ಮಾಡಬಹುದು. ಅವ್ರಿಗೆ ಮೇನ್ ಅಂದ್ರೆ ಅದರ ಪ್ರಾಬ್ಲಮ್ಸ್ ಇರೋದಕ್ಕೆ ಸ್ವಲ್ಪ ಇದಾಗ ಪೇನ್ ಏಜ್ಡ್ ಪರ್ಸನ್ ಗೆಲ್ಲ ತುಂಬಾ ತುಂಬಾ ಇದಾಗುತ್ತೆ. ಇದನ್ನು ಸೇಮ್ ಬಂದ್ಬಿಟ್ಟು ಫುಲ್ ಫೀಟ್ ಗೆ ವರ್ಕೌಟ್ ಆಗುತ್ತೆ. ಫುಲ್ ಫೀಟ್ ಗೆ ಕವರ್ ಆಗುತ್ತೆ. ಇನ್ನೊಂದು ದೊಡ್ಡದಕ್ಕೆ ಚಿಕ್ಕದಕ್ಕೆ ವ್ಯತ್ಯಾಸ ನೋಡಿದ್ರೆ ನಿಮ್ಗೆ ಅದರಲ್ಲಿ ಸಿಂಗಲ್ಸ್ ಬಾಲ್ಸ್ ಬರ್ತದೆ, ಲೆಫ್ಟ್ ಅಂಡ್ ರೈಟ್ ಮಾತ್ರ ರೊಟೇಟ್ ಆಗುತ್ತೆ. ಇದರಲ್ಲಿ ಸ್ವಲ್ಪ ರಿಲೀಫ್, ಇದರಲ್ಲಿ ಕೂಡ ರಿಲೀಫ್ ಗಿಂತ ಇದರಲ್ಲಿ ನಿಮ್ಗೆ ಏನಾದ್ರೆ ಡಬಲ್ ರಿಲೀಫ್ ಸಿಗುತ್ತೆ. ಡಬಲ್ ರಿಲೀಫ್ ಅಂದ್ರೆ ಹೆಂಗಂದ್ರೆ, ಕಾಲ್ ತೆಗಿರಿ, ಇದು ನೋಡಿ, ಒಂದು ಸ್ಮಾಲ್ ಬಾಲ್ ಬರ್ತದೆ, ಒಂದು ದೊಡ್ಡ ಬಾಲ್ ಬರ್ತದೆ. ಏನ್ ಮಾಡ್ತಾರೆ ಅಂದ್ರೆ ನಿಮಗೆ ಸೇಮ್ ಲೆಫ್ಟ್ ಅಂಡ್ ರೈಟ್, ಬಟ್ ಅದು ಸಿಂಗಲ್ಸ್ ಬಾಲ್ ಬಂದು ನಾವು ಸ್ಮಾಲ್ ಬಾಲ್ ಬಂದ್ಬಿಟ್ಟು ನಮಗೆ ಬಂದು ಪ್ರೆಷರ್ ಬಂದ್ಬಿಟ್ಟು ಇದು ಮಾಡಿಕೊಡ್ತದೆ. ಪೇನ್ ಬಂದು ನಮಗೆ ಕಮ್ಮಿ ಆಗುತ್ತೆ, ಇನ್ನ ಸ್ವಲ್ಪ ಕಮ್ಮಿ ಆಗುತ್ತೆ, ಇನ್ನ ರಿಲೀಫ್ ಬೇಗ ರಿಲೀಫ್ ಸಿಗುತ್ತೆ. ಅದು ಇದರಲ್ಲಿ ಅಡ್ವಾಂಟೇಜ್ ಇರ್ತದೆ ದೊಡ್ಡದಲ್ಲಿ. ಸಿಂಗಲ್ ಸ್ಮಾಲ್ ಗಿಂತ ಇದ್ರಲ್ಲಿ ಇನ್ನ ಅಡ್ವಾಂಟೇಜ್ ಜಾಸ್ತಿ. ಸಡನ್ನಾಗಿ ಒಂದು ಮಕ್ಕಳು ಹೋಗಿ ಇಟ್ಕೊಂಡಿದ್ರೆ ಮಕ್ಕಳಿಗೆ ಏನಾದ್ರೆ ಒಂಥರ ನಾರ್ಮಲ್ ವೈಬ್ರೇಟಿಂಗ್. ಸೊ ಎಲ್ಲರಿಗೂ ಆಗ್ಲಿ, ಯಾರಿಗೆ ಯಾರು ಹಿಡಿದ್ರೆ ಏನಾಗೋದಿಲ್ಲ. ಅದೇ ತರ ನಿಮಗೆ 12 volts ಅಂದ್ರೆ ನಮ್ಮ ಮೊಬೈಲ್ ಚಾರ್ಜಿಂಗ್ ತರ. ಇದರಲ್ಲಿ ನಿಮಗೆ ಬಂದ್ಬಿಟ್ಟು ಶಾಕ್ ಪ್ರೂಫ್ ಇದೆ. ನಿಮ್ಗೆ ಇದರಲ್ಲಿ ಏನು ಪ್ರಾಬ್ಲಮ್ಸ್ ಬರೋದಿಲ್ಲ, ಶಾಕ್ ಏನ್ ಹೊಡಿಯೋದಿಲ್ಲ, ಎಲ್ಲ ಗ್ಯಾರಂಟಿ ಇದೆ. ಇದರಲ್ಲಿ ಕೂಡ ನೋಡಿ ನಿಮ್ಗೆ ಬ್ಯಾಗ್ ಇದು ಕುತ್ಕೊಳ್ಳಿ ನೋಡಿ, ಆತರ ಕುತ್ಕೋಬಹುದು. ಇದು ಒಂದು ಮಿನಿಮಮ್ ಒಂದು 80 kg ಅಂತ 100 kg ಬರೋ ಕುತ್ಕೋಬಹುದು. 100 kg ವರೆಗೂ ಇದ್ರ ಮೇಲೆ ಕುತ್ಕೋಬಹುದು. ಬಂದು 79 kg ಇದೆ. ಓಕೆನಾ, ಇವರು ನಿಮ್ಗೆ 75-80 kg ಇರ್ತಾರೆ. 100 kg ವರೆಗೂ ಕುತ್ಕೋಬಹುದು. ಈ ರೀತಿ ಇದ್ರೆ ಟೈಸ್ ಗೆಲ್ಲ ಒಳ್ಳೆ ಮಸಾಜ್ ಸಿಗುತ್ತೆ. ನಿಮ್ಗೆ ಬ್ಯಾಕ್ ಪೇನ್ ಇರ್ತದೆ, ಕಂಪ್ಲೀಟ್ ನಿಮ್ಗೆ ಬ್ಯಾಕ್ ಪೇನ್ ಫುಲ್ ಇರ್ತದೆ. ನಮಗೆ ಸ್ವಲ್ಪ ಏನ್ ಮಾಡಿದ್ವಿ ನಾವು, ಪಿಲ್ಲೋ ಎಲ್ಲ ಬಂದ್ಬಿಟ್ಟು ಬ್ಯಾಕ್ ಇಟ್ಕೊಂಡು ಮಲ್ಕೊಂತಾರೆ. ಆ ರೀತಿಗೆ ಕಂಪ್ಲೀಟ್ ಬ್ಯಾಕ್ ಪೇನ್ ಗೆಲ್ಲ ಕೂಡ ಇದಾಗುತ್ತೆ. ಕಂಪ್ಲೀಟ್ ಬ್ಯಾಕ್ ಪೇನ್ ಇಲ್ಲ, ಸೆಂಟ್ರಲ್ ಆಗಿ ಇರ್ಬೇಕು ನೋಡಿ, ಕಂಪ್ಲೀಟ್ ಈ ತರ ಮಲ್ಕೋಬಹುದು. ಸೊ ನಿಮಗೆ ಬಂದ್ಬಿಟ್ಟು ಫುಲ್ ಆರಾಮಾಗಿ ಈಸಿ ಇರುತ್ತದೆ ನಿಮ್ಗೆ.
ಓಕೆ 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 ಕಂಪ್ಲೀಟ್ ಈಗ 100 kg 120 kg ಇರೋರು ಕೂಡ ಇದರಲ್ಲಿ ಮಾಡಿಸ್ಕೋಬಹುದು. ಚಿಕ್ಕದಲ್ಲಿ ಒಂದೊಂದ್ ಕಡೆ ನಾವು ಎತ್ತಿಡ್ಬೇಕು. ಹೌದು, ಓಕೆನಾ. ಇದು ಅಟ್ ಅ ಟೈಮ್ ಅದೇ ಟೂ ಬಾಲ್ಸ್ ಇರುತ್ತೆ, 4 ಬಾಲ್ಸ್ ಕೊಟ್ಟಿರ್ತಾರೆ. ಸೊ ನೀವು 2 ಅಟ್ ಅ ಟೈಮ್ ಕವರ್ ಆಗುತ್ತೆ. 2 ಅಟ್ ಅ ಟೈಮ್ ಕವರ್ ಆಗುತ್ತೆ. 2 ಅಟ್ ಅ ಟೈಮ್ ಅಲ್ಲಿ ಒಂದೇ ಟೈಮ್ ಅಲ್ಲಿ ಮಾಡ್ಕೋಬಹುದು. ಈಗ ನಾನು ಟೈಮ್ ಇಲ್ಲಪ್ಪ ಏನಪ್ಪ ಈ ಕಡೆ ಪೇನ್ ಕಮ್ಮಿ ಆದ್ರೆ ಈ ಕಡೆ ಎತ್ತಿಡ್ಬೇಕು, ಈ ಕಡೆ ಎತ್ತಿಡ್ಬೇಕು ಅಂತಾರೆ. ಇದಂದ್ರೆ ಅಟ್ ಅ ಟೈಮ್ 2 ಜಾಗನು ಕವರ್ ಮಾಡಿಸ್ಕೋಬಹುದು. ಥಿಂಗ್ ನಿಮಗೆ ಬಂದ್ಬಿಟ್ಟು ಈಗ ಒಂದು ಆಯಿಲ್ ಮಸಾಜ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಆಯಿಲ್ ಮಸಾಜ್ಗೆ ನಾವು ಈ ತರ ಲೀವಿಂಗ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರ್ತದೆ. ಸಾಟರ್ಡೆ ಸಂಡೇ ಎಲ್ಲ ನಮ್ಮ ಊರಲ್ಲಿ ಮಾಡ್ತಾರಲ್ವಾ. ಈಗ ಏನ್ ಮಾಡ್ಬೇಕು, ಒಂದು ಕವರ್ ಹಾಕೋಬೇಕು. ಅದರ ಕವರ್ ಹಾಕೊಳ್ತೇನೆ. ನೀವು ಬಾಡಿಗೆ ಫುಲ್ ಆಯಿಲ್ ಹಾಕೊಂಡ್ಬಿಡೋದು. ಆಯಿಲ್ ಹಾಕ್ಬಿಟ್ಟು ಎಲ್ಲಿ ಬೇಕಾ ನಾವು ಮಸಾಜ್ ಮಾಡ್ಬೋದು. ಫುಲ್ ಒಳ್ಳೆ ಆಯಿಲ್ ಮಸಾಜ್ ಆಗ್ಬಿಡುತ್ತೆ. ತಲೆಗೆ ಕೂಡ ಹಾಕೋಬಹುದು. ಬ್ಯಾಕ್ ಸೀಟ್ ಕಾರ್ಗೆ ಎಲ್ಲದಕ್ಕೆ ಇದ್ರಲ್ಲೂ ಕೂಡ ನಿಮಗೆ ಅಟ್ಯಾಚ್ಮೆಂಟ್ ಇರ್ತದೆ. ಇದ್ರಲ್ಲೂ ಕಾರ್ಗೆ ಅಟ್ಯಾಚ್ಮೆಂಟ್ ಕೊಟ್ಟಿದ್ದೀನಿ. ಗ್ರಿಪ್ಪಿಂಗ್ ನೆಸ್ ಇರ್ತದೆ. ಚೇರ್ ಅಲ್ಲಿ ಕೂಡ ನೀವು ಗ್ರಿಪ್ ಇದು ಸಿಂಗಲ್ ಲೆಗ್ ಅಲ್ವಾ. ಅದರ ಚೇರ್ ಅಲ್ಲಿ ನೀವೇನ್ ಮಾಡ್ಬೇಕು, ಇದಾಗಬೇಕು. ಅವಾಗ ಯಾರು ಹಿಡ್ಕೊಬೇಕಾಗಿಲ್ಲ. ಹಂಗೆ ನಾವು ಹಾಕ್ಬಿಟ್ಟು ಯಾರ ಜೊತೆಗೆ ಬೇಕಾಗಿಲ್ಲ, ನಾವೇ ಮಾಡಿಸ್ಕೋಬಹುದು. ನಾವೇ ಇದನ್ನ ಮಾಡಿಸ್ಕೊಬಹುದು. ಸರ್, ಈಗ ಇದರಲ್ಲಿ ಲೈಟ್ ಕೊಡೋ ರೀಸನ್ ಏನಂದ್ರೆ, ಹೌದು, ನಿಮಗೆ ಬಂದ್ಬಿಟ್ಟು ಈಗ ಆಯಿಲ್ ಮಸಾಜ್ ಎಲ್ಲ ಮಾಡ್ತಾರೆ. ಹೌದು, ಜಾಸ್ತಿ ಪೇನ್ ಇರ್ತದೆ. ಲೈಟ್ ಹಾಕೊಂಡು ಮಾಡಿ. ಇಲ್ಲ ಸದ್ಯಕ್ಕೆ ನನಗೆ ಬಂದ್ಬಿಟ್ಟು ಪೇನ್ ಸ್ವಲ್ಪ ಕಮ್ಮಿ ಇದೆ, ನಾವು ಆಯಿಲ್ ಮಸಾಜ್ ಎಲ್ಲ ನಾರ್ಮಲ್ ಮಸಾಜ್ ಮಾಡ್ತೀನಿ ಅಂದ್ರೆ ಇದು ಲೈಟ್ ಆಫ್ ಮಾಡ್ಬಿಡ್ಬೋದು. ಆಫ್ ಮಾಡ್ಬೋದಾ? ಲೈಟ್ ಆಫ್ ಮಾಡ್ಬಿಟ್ಟು ಹಂಗೆ ಮಸಾಜ್ ರನ್ ಆಗುತ್ತೆ ನಿಮ್ಗೆ. ಹಂಗೆ ರನ್ ಆಗುತ್ತೆ. ಇದು ಏನಕ್ಕೆ ಅಂದ್ರೆ ನಿಮಗೆ ವಾರ್ಮ್ ಕೋಸ್ಕರ ಲೈಟ್, ಬಾಡಿಗೆ ಹೀಟ್ ಪ್ಲಸ್ ಮಸಾಜ್. ಹೌದು, ಮಸಾಜ್ ಮಾಡೋದೇ ಹೀಟ್ ಕಮ್ಮಿ ಆಗಕ್ಕೆ ಬಾಡಿಗೆ ನಾವು ಬೇರೆಯವ್ರು ಕೊಡುವಾಗ ಹೀಟ್ ಆಗುತ್ತೆ. ಅದೇ ಪ್ರೊಸೀಜರ್ ಹೀಟ್ ಕೊಡೋದಕ್ಕೆ ಲೈಟ್ ಹಾಕ್ತಾರೆ. ಸೊ ಇನ್ನೊಂದ್ಸಲಿ ಮಾಡಿದ್ರೆ ಆಫ್, ಒಂದ್ಸಲಿ ಮಾಡಿದ್ರೆ ಆನ್, ಮತ್ತೆ ಆಫ್ ಮಾಡಿದ್ರೆ ಲೈಟ್ ಆಫ್ ಆಗುತ್ತೆ. ಈ ತರ ಹಾಗೆ ರನ್ ಆಗುತ್ತೆ. ಇದು ಕೂಡ ಅದನ್ನೇ ನೋಡಿ, ನಿಮ್ಗೆ ವಾರ್ಮ್ ಹೀಟ್ ಬೇಕಾಗುತ್ತೆ ಅಂದ್ರೆ ಇದನ್ನ ಆನ್ ಮಾಡ್ಕೊಳ್ಳಿ. ಗೊತ್ತಾಯ್ತು ಸರ್, ಇವಾಗ ಅರ್ಥ ಆಯ್ತು. ಓಕೆ, ಈಗ ಇನ್ನೊಂದು ಪ್ರೆಗ್ನೆಂಟ್ ಲೇಡೀಸ್ ಗೆ ಒಂದು ವಿಷಯ ಹೇಳಿದೀನಿ. ಫೀಟ್ ಗೆ ಪಾದಕ್ಕೆಲ್ಲ ಬಂದ್ಬಿಟ್ಟು ಇಟ್ಕೋಬಹುದು, ಮಸಾಜ್ ಮಾಡ್ಕೋಬಹುದು. ಅವ್ರಿಗೆ ಬ್ಯಾಕ್ ಮಸಾಜ್ ಎಲ್ಲ ಈ ತರ ಮಾಡಬಾರ್ದು. ನಾವು ಏನೇನು ಹೇಳ್ಬೇಕಂತ ಅದನ್ನು ಹೇಳ್ತಾ ಇದೀನಿ, ಅವರು ಇರ್ಬೇಕು. ಯಾಕಂದ್ರೆ ಅವ್ರಿಗೆ ಬಂದು ಪ್ರೆಗ್ನೆನ್ಸಿ ಇರುವಾಗ ಸೊ ಬೇರೆ ಏನು ಪೇನ್ ಕೊಡಬಾರ್ದು. ಸೊ ಕೆಳಗಡೆ ಇದು ಬರುತ್ತೆ. ಸೊ ಅವಾಗ ಅಲ್ಲಿ ಪೇನ್ ಗೆ ಬೇಕಂದ್ರೆ ನಾವು ಯೂಸ್ ಮಾಡಬಹುದು. ಬ್ಯಾಕ್ ಮೇನ್ ಮಸಾಜ್ಗೆ, ನೆಕ್ ಮಸಾಜ್ಗೆಲ್ಲ ಯೂಸ್ ಮಾಡಬಾರ್ದು. ಪ್ರೆಗ್ನೆನ್ಸಿಗೆ ಬೇಡ ಅಂತ ಬೇಡ. ಸೆಕೆಂಡ್ ಥಿಂಗ್, ನಿಮ್ಗೆ ಪೀಸ್ ಮೇಕರ್ ಇಟ್ಟಿರ್ತಾರೆ. ಪೀಸ್ ಮೇಕರ್ ಇಟ್ಟಿರ್ತಾರಲ್ಲ, ಅವರಿಗೆ ಬಂದು ಯಾವುದೇ ಮಸಾಜ್ ಯೂಸ್ ಮಾಡಬಾರ್ದು. ಅವರಿಗೆ ಇದು ಅವಾಯ್ಡ್ ಮಾಡಿ. ಬ್ಯಾಲೆನ್ಸ್ ಯಾರು ಬೇಕಂದ್ರೆ ಇದನ್ನ ಮಾಡಿಸ್ಕೋಬಹುದು. ಗೊತ್ತಾಯ್ತು ಸರ್. ಪ್ರೆಗ್ನೆಂಟ್ ಇರೋರು ಕಾಲ್ಗೆಲ್ಲ ಯೂಸ್ ಮಾಡಬಹುದು. ಕಾಲ್ ಪೇನ್ ಅವ್ರಿಗೆ ಜಾಸ್ತಿ ಇರ್ತದೆ. ಅದೇ ತರ ನಿಮ್ಗೆ ನಾರ್ಮಲ್ ಜನರಾಗಿ ಲೇಡೀಸ್ ಬಂದ್ಬಿಟ್ಟು ಮನೆಯಲ್ಲಿ ವರ್ಕ್ ಮಾಡ್ತಾ ಇರಲ್ಲ, ಕಂಟಿನ್ಯೂಸ್ ಮನೆಯಲ್ಲಿ ಮಾರ್ನಿಂಗ್ ಕೆಲಸ ಹೋಗ್ತಾರೆ, ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಫುಲ್ ಪೇನ್ ಇರುತ್ತೆ. ವಾಕಿಂಗ್ ಮಾಡಕ್ಕೆ ಟೈಮ್ ಇರಲ್ಲ, ಎಕ್ಸರ್ಸೈಸ್ ಮಾಡಕ್ಕೆ ಟೈಮ್ ಇರಲ್ಲ. ಸೊ ಅವ್ರು ಏನ್ ಮಾಡ್ಬೇಕು, ಬೆಳಗ್ಗೆ ಮಾರ್ನಿಂಗ್ ಟೈಮ್ ಅಲ್ಲಿ ಗಾಳಿ ಸ್ಟಮಕ್ ಅಲ್ಲಿ ಗ್ಲಾಸ್ ಬಿಸಿ ನೀರು ಕುಡಿದ್ಬಿಟ್ಟು ಜಸ್ಟ್ ಒಂದು 10-15 ಮಿನಿಟ್ಸ್ ಇದು ಮಾಡಿದ್ರೆ ಅವ್ರು ಎಕ್ಸರ್ಸೈಸ್ ಮಾಡ್ತಾರೆ. ಆಗುತ್ತೆ, ಚೆನ್ನಾಗುತ್ತೆ, ಒಳ್ಳೆ ರಿಸಲ್ಟ್ ಬರುತ್ತೆ. ಸೊ ಅದೇ ರೀತಿಗೆ ಅವ್ರು ಮಾತ್ರ ಇಲ್ಲ, ಈಗ ನಮ್ ತರ ವರ್ಕಿಂಗ್ ಪೀಪಲ್, ಮಾರ್ಕೆಟಿಂಗ್ ಮಾಡೋರು, IT ಪೀಪಲ್ ಎಲ್ಲ ಬಂದ್ಬಿಟ್ಟು ಮನೇಲೇ ಇರ್ತೀರಾ, ಆಚೆ ಕಡೆ ಹೋಗೋದಿಲ್ಲ, ಇದೊಂದು ಇದು ವಾಕಿಂಗ್ ಎಕ್ಸರ್ಸೈಸ್ ಗೆ ಟೈಮ್ ಕೊಡೋದಿಲ್ಲ. ನನಗೆ ಫ್ಯಾಟ್ ಆಯ್ತು. ಎಲ್ಲ ನಾನ್ ತಗೊಂಡಿದ ಮೇಲೆ ಇದನ್ನ ನಾನು ಡಿಸ್ಟ್ರಿಬ್ಯೂಟರ್ ತಗೊಂಡಿದ್ದೀನಿ. ಸೊ ಆತರ ಇದು ಒಳ್ಳೆ ಐಟಮ್ಸ್, ಆತರ ಎಲ್ಲ ಯೂಸ್ಗೆ ಆಗುತ್ತೆ. ಇನ್ನು ಬೇರೆ ಪ್ರಾಡಕ್ಟ್ ಗಳೇನಿದೆ ತೋರಿಸ್ಬಿಡಿ. ಬೇರೆ ಪ್ರಾಡಕ್ಟ್ ನೋಡಿ, ಇದು ನಿಮಗೆ ಒಂದು ಅಕ್ಯುಪ್ರೆಷರ್ ಮ್ಯಾಟ್ ಒಂದಿದೆ, ಒಂದು ಟ್ವಿಸ್ಟನ್ ಸ್ಲಿಮ್ ಇದೆ. ಇದ್ರ ಬಗ್ಗೆ ಹೇಳಿ. ಇದು ಫಸ್ಟ್ ನಾವು ನೋಡಿ, ಅಕ್ಯುಪ್ರೆಷರ್ ಬಂದ್ಬಿಟ್ಟು ಮ್ಯಾಗ್ನೆಟಿಕ್ ಇರ್ತದೆ. ಎನರ್ಜಿ ಬಂದ್ಬಿಟ್ಟು ಲಾಸ್ಟ್ ಪೈನ್ ಆಗ್ಲಿ ಯಾವ್ದೇ ಆಗ್ಲಿ ಅಲ್ಲೇ ಬರ್ತದೆ. ಅದಕ್ಕೆ ಅಕ್ಯುಪ್ರೆಷರ್ ಬಂದು ಕೂಡ ಫೀಟ್ ಅಲ್ಲಿ ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾರೆ. ಆ ರೀತಿಗೆ ಇದು ಇದರಲ್ಲಿ ಮ್ಯಾಗ್ನೆಟಿಕ್ ಪ್ಲಸ್ ಪ್ರೆಷರ್ ಟೈಪ್ ಇರ್ತದೆ. ಸೊ ಇದು ನೋಡಿ, ಈ ತರ ನಿಮಗೆ ವಾಕಿಂಗ್ ಟೈಪ್ಸ್ ಜಸ್ಟ್ ಎತ್ತಿಟ್ಟಿದ್ರೆ ಸಾಕು, ಫುಲ್ ಬಾಡಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರ್ತದೆ. ಸೆಂಟ್ರಲ್ ಏನ್ ದಪ್ಪ ಕೊಡಿದಲ್ಲ ಸರ್? ಇದು ದಪ್ಪ ಕೊಡಿದ್ರೆ ಸೆಂಟರ್ ಗ್ಯಾಪ್ ಬರ್ತಲ್ವಾ, ಆ ರೀತಿಗೆ. ಸೊ ನೋಡಿ, ಈ ಕಡೆ ನೋಡಿ, ಈ ಕಡೆ ನೋಡಿ, ಗೊತ್ತಾಗುತ್ತೆ. ಗ್ಯಾಪ್ ಕೂಡ ಕವರ್ ಆಗುತ್ತೆ. ಫೀಟ್ ಅಲ್ಲಿ ಎಲ್ಲಾ ಕಡೆ ಕವರ್ ಆಗ್ಬೇಕಂದ್ರೆ ದಪ್ಪ ಕೊಟ್ಟಿರ್ತಾರೆ. ಸೆಕೆಂಡ್ ನಿಮಗೆ ಬಂದ್ಬಿಟ್ಟು ಟ್ವಿಸ್ಟನ್ ಸ್ಮೆಲ್. ಸ್ಟಮಕ್ ಇರೋರಿಗೆ ಬರೀ ಬೆಳಗ್ಗೆ ಎಕ್ಸರ್ಸೈಸ್ ಮಾಡೋದು ಮನೆಯಲ್ಲೇ ಮಾಡಬಹುದು. ಅದು ಇದು ಎಲ್ಲ ತಗೊಂಡಿದ್ರೆ ಮನೆಯಲ್ಲೇ ಮಾಡಬಹುದು. ಇದು ಒಂದು ಏನಂದ್ರೆ, ಇದು ಕೂಡ ಹಂಗೇನೆ. ಇದು ಸ್ಟಮಕ್ ಕಮ್ಮಿ ಆಗ್ಬೇಕು ನಮ್ ತರ ಇರೋರು ಅಂದ್ರೆ ಏನ್ ಮಾಡ್ಬೇಕು, ಬೆಳಗ್ಗೆ ಎಂಟಿ ಸ್ಟಮಕ್ ಅಲ್ಲಿ ಒಂದ್ ಗ್ಲಾಸ್ ಬಿಸಿ ನೀರು ಕುಡಿದ್ಬಿಟ್ಟು ಇದರಲ್ಲಿ ಮ್ಯಾಗ್ನೆಟ್ ಇರ್ತದೆ, ಮ್ಯಾಗ್ನೆಟ್ ಇರ್ತದೆ. ಅದ್ರ ಮೇಲೆ ಇಟ್ಕೊಂಡು ಇದು 15 ಮಿನಿಟ್ಸ್ ನೀವು ಮಾಡಿದ್ರೆ ನಿಮ್ ಡೈಲಿ ಕಂಪಲ್ಸರಿ ಬಂದು ವೆಯ್ಟ್ ಲಾಸ್ ಆಗುತ್ತೆ, ಸ್ಟಮಕ್ ಬರ್ತದೆ. ಯಾವ ಮೆಡಿಸಿನ್ಸ್ ಯಾವ್ದು ಬೇಕಾಗಿಲ್ಲ. ತುಂಬಾ ಜನ ಬಂದು ವೆಯ್ಟ್ ಲಾಸ್ ಗೋಸ್ಕರ ಎಕ್ಸರ್ಸೈಸ್ ಮಾಡೋದು ಬಿಟ್ಬಿಟ್ಟು ಮೆಡಿಸಿನ್ ಹೋಗ್ಬಿಡ್ತಾರೆ. ಅದೆಲ್ಲ ಏನ್ ಬೇಕಾಗಿಲ್ಲ. ಇದು ಕಂಪ್ಲೀಟ್ ನಿಮಗೆ ಮೆಡಿಸಿನ್ ತರ ನಾವು ಎಕ್ಸರ್ಸೈಸ್ ಮಾಡಿದ್ರೆ ಇದಾಗುತ್ತೆ. ಎಕ್ಸರ್ಸೈಸ್ ಮಾಡಿದ್ರೆ ಸಾಕಲ್ವಾ ಇದು?
ಕೊಟ್ಟಿದ್ದಾರೆ ನನಗೆ ಅರವಿಂದ್ ಅವರು. Okay. ಅದರ ನಾನು ಟ್ರೈ ಮಾಡ್ತಾ ಇದ್ದೀನಿ ಡೈಲಿ. ಹೊಟ್ಟೆ ಕರ್ಸ್ತೀರಾ ಹಂಗಾದ್ರೆ ಇದ್ರಲ್ಲೇ ಮಾಡ್ಬಿಟ್ಟು ನೀವು. ಓಕೆ ಓಕೆ ಓಕೆ, ತುಂಬಾ ಚೆನ್ನಾಗಿದೆ ಸರ್. ಸ್ಟಮಕ್ ಬಂದ್ಬಿಟ್ಟು ನೋಡಿ ಇಲ್ಲಿ ನಿಮಗೆ. ಓಕೆ, ಇದು ನೋಡಿ, ಇವ್ರು ಆಲ್ಮೋಸ್ಟ್ ಸ್ಟಮಕ್ ಕರ್ಸ್ಬಿಟ್ಟಿದ್ದಾರೆ ಇವಾಗ. ಓಕೆ ಓಕೆ, ಈ ತರ ಕರೆಕ್ಟ್ ಆಗಿ ಮಾಡ್ತಾರೆ. ಸೊ ಇದರ ಟ್ವಿಸ್ಟ್ ಆಗುತ್ತೆ ಅಲ್ವಾ? ಟ್ವಿಸ್ಟ್ ಆಗುತ್ತೆ. ಇನ್ನೊಂದ್ಸಲಿ ಮಾಡಿ ಟ್ವಿಸ್ಟ್ ಆಗುತ್ತೆ. ಟ್ವಿಸ್ಟ್ ಆಗುತ್ತೆ. ಹೌದು. ಸೊ ಬೆಸ್ಟ್ ಚೆನ್ನಾಗಿದೆ ಸರ್ ಇದು ಪ್ರಾಡಕ್ಟ್ ಇದು. ಸೊ ಇದು ಸೂಪರ್ ಆಗಿರುತ್ತದೆ. ಮತ್ತೆ ಇದನ್ನ ಉಲ್ಟಾ ಮಾಡಿ ನೋಡಿ ಈ ತರ. ಈಗ ಫಸ್ಟ್ ಟೈಮ್ ಈಗ ನಂತರ ಇರೋರು, ಈಗ ನಾನ್ ಮಾಡ್ತಾ ಇದ್ದೀನಿ, ನನಗೆ ಸ್ವಲ್ಪ ಅಭ್ಯಾಸ ಕಮ್ಮಿ ಇದೆ ಇದರಲ್ಲಿ. ಈಗ ನಾವು ಈಗನೇ ಇದನ್ನ ಟ್ರೈ ಮಾಡ್ತಾ ಇದ್ದೀನಿ. ಸೊ ನನಗೆ ಬಂದ್ಬಿಟ್ಟು ಇದು ಸ್ವಲ್ಪ ಅಭ್ಯಾಸ ಕಮ್ಮಿ ಇರುತ್ತೆ. ನೋಡಿ ಈಗ ನಾನು ಮಾಡುವಾಗ ಈ ತರ ಈಗ ನಾನು ಇದೇ ಒಂದು ಸಪೋರ್ಟ್ ಇಟ್ಕೊಂಡಿದ್ರೆ ಈ ಹೈಟ್ ಗೆ ಸಪೋರ್ಟ್ ಇಡಬೇಕು. ಸಪೋರ್ಟ್ ಇಟ್ಕೊಂಡ್ರೆ ನೋಡಿ ಈ ತರ ನಿಮ್ಗೆ ಕರೆಕ್ಟ್ ಆಗಿ ಸಪೋರ್ಟ್ ಇಟ್ಕೊಂಡು ಮಾಡಿದ್ರೆ ತುಂಬಾ ಒಳ್ಳೇದಲ್ವಾ ಇದು ಸ್ಟಾರ್ಟಿಂಗ್ ಅಲ್ಲಿ? ಹೌದು, ಸ್ಟಾರ್ಟಿಂಗ್ ಅಲ್ಲಿ ನೀವು ಸಪೋರ್ಟ್ ಇಟ್ಕೊಂಡು ಮಾಡಿದ್ರೆ ನಿಮ್ಗೆ ಇದಾಗುತ್ತೆ, ಚೆನ್ನಾಗಿ ಬರುತ್ತೆ. ಒಂದು ಹೈಟ್ ಗೆ ಈ ತರ ಹೈಟ್ ಗೆ ನೀವು ಸಪೋರ್ಟ್ ಇಟ್ಕೊಂಡಿದ್ರೆ ಕರೆಕ್ಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಓಕೆ, ನೆಕ್ಸ್ಟ್ ಇನ್ ಯಾವ ಪ್ರಾಡಕ್ಟ್ ಇದೆ? ನೆಕ್ಸ್ಟ್ ಒಂದು 3D ಮಸಾಜರ್ ಇದೆ. 3D ಮಸಾಜರ್ ಏನ್ ಸರ್? ಮಸಾಜರ್ ಸೇಮ್ ನಾವು ಈಗ ಮಸಾಜ್ ಅನ್ನ ತಗೊಂಡೋಗಲ್ಲ, ಸಮಟೈಮ್ಸ್ ನಮಗೆ ಪೈನ್ ಇರ್ತದೆ. ಇದು ಬ್ಯಾಗ್ ಅಲ್ಲಿ ಕೂಡ ಇಟ್ಕೋಬಹುದು. ಬ್ಯಾಗ್ ಅಲ್ಲಿ ಇಟ್ಕೊಂಡು ನೋಡಿ ಈ ತರ 3D ಮಸಾಜರ್ ಮಾಡಬಹುದು. ಒಂದೇ ವಿಷಯ, ನಾವು ಬಂದು ಇದು ಸಿಂಗಲ್ ಆಗಿ ಕೊಡೋದಿಲ್ಲ. ಟ್ವಿಸ್ಟರ್, ಇದು ಮ್ಯಾಗ್ನೆಟಿಕ್ ಮಸಾಜರು, 3D ಮಸಾಜರ್ ಕಾಂಬೋ ಪ್ಯಾಕ್ ಕೊಡ್ತಾ ಇರೋದು. ಕಾಂಬೋ ಜೊತೆ ಕೊಡ್ತೀರಾ? ಅದು ಹೆಂಗೆ ತೋರಿಸಿ ಸರ್? ಅದು ಯಾವ ತರ ವರ್ಕ್ ಆಗುತ್ತೆ ತೋರಿಸಿ ನೀವು ಮಾಡಿ ಅವ್ರಿಗೆ. ಇದು ಬಂದ್ಬಿಟ್ಟು ನಿಮಗೆ ಫಸ್ಟ್ ಸ್ಟಾರ್ಟಿಂಗ್ ಮಾಡ್ತಾರೆ. ಸೊ ಸ್ಟಾರ್ಟಿಂಗ್ ಮಾಡಿದ ಮೇಲೆ ರಿವರ್ಸ್ ಮಾಡ್ಬೇಕು. ರಿವರ್ಸ್ ಈಗ ಆಯಿಲ್ ಎಲ್ಲ ಅಪ್ಲೈ ಮಾಡ್ಬಿಟ್ಟು ನಾವು ರಿವರ್ಸ್ ಮಾಡಿದ್ರೆ ನೋಡಿ ಮಸಲ್ಸ್ ನ ಬಂದ್ಬಿಟ್ಟು ಟೈಟ್ ಮಾಡ್ತಾರೆ. ಟೈಟ್ ಮಾಡುತ್ತೆ, ಟೈಟ್ ಮಾಡಿ ಮಸಾಜ್ ಮಾಡ್ತದೆ. ಸೊ ರಿವರ್ಸ್ ಇದು ನಾವು ಆಯುರ್ವೇದಿಕ್ ಐಟಮ್ಸ್ ಆಯಿಲ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಒಬ್ಬೊಬ್ರಿಗೆ ನೀವು ಇದು ಮಾಡ್ಬೇಕಲ್ವಾ, ಅವ್ರಿಗೆಲ್ಲ ಈ ಮಸಾಜ್ ತುಂಬಾ ಒಳ್ಳೇದಾಗುತ್ತೆ. ಸೊ ರಿವರ್ಸ್ ಟೈಪ್ಸ್ ಇದು ಮಸಾಜಸ್ ಮಾಡ್ಬೇಕು. ಈ ತರ ರಿವರ್ಸ್ ಮಾಡ್ಬೇಕು, ರಿವರ್ಸ್ ಮಸಾಜ್ ಮಾಡ್ಕೋಬಹುದು. ಚೆನ್ನಾಗಿರುತ್ತೆ, ಇದು ಚೆನ್ನಾಗಿರ್ತದೆ. ಇವನ್ ಫಿಂಗರ್ಸ್ ಎಲ್ಲ ಕೂಡ ಹಂಗೇನೆ, ಫಿಂಗರ್ಸ್ ಯಾವ್ದಕ್ ಬೇಕಂದ್ರೆ ಇದು ಯೂಸ್ ಆಗುತ್ತೆ, ಈ ತರ ಯೂಸ್ ಆಗುತ್ತೆ. ಓಕೆ ಕಾರ್ತಿಕ್ ಅವರೇ, ನೀವು ನಮ್ಗೆ ಆಲ್ಮೋಸ್ಟ್ ಎಲ್ಲ ಇದನ್ನ ಡೆಮೋನ ತೋರಿಸ್ಕೊಟ್ರಿ. ಜೊತೆಲಿ ಹೇಗ್ ವರ್ಕ್ ಮಾಡುವಂತದ್ದು, ಎಲ್ಲೆಲ್ಲಿ ವರ್ಕ್ ಆಗುತ್ತೆ, ಡೆಫಿನೆಟ್ಲಿ ತುಂಬಾ ಚೆನ್ನಾಗಿತ್ತು. ನಾನು ಕೂಡ ಯೂಸ್ ಮಾಡಿದೆ. ಇವನ್ ನನಗೂ ಕೂಡ ಒಂದು ಬೇಕು, ಇದು ತಗೊಂಡು ಹೋಗ್ತೀನಿ ನಾನು. ಯಾಕಂದ್ರೆ ನಮ್ಮ ಮದರ್ಗೆ ಸ್ವಲ್ಪ ಬ್ಯಾಕ್ ಪೇನ್ ಎಲ್ಲ ಇರುತ್ತೆ. ಸೊ ಅವ್ರಿಗೋಸ್ಕರ ಬೇಕೇ ಬೇಕು, ತಗೊಂಡು ಹೋಗ್ತೀನಿ. ಸರ್ ಇವಾಗ ಮೇನ್ ಆಗಿ ಪ್ರೈಸ್ ಎಷ್ಟಾಗುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್ ನಮ್ಗೆ. ಸರ್ ಪ್ರೈಸ್ ಬಂದು ನೋಡಿ, ಇದು ಸ್ಮಾಲ್ ಸೈಜ್ ಬಂದು ನಿಮಗೆ 3500 ಆಗುತ್ತೆ. 3500 ಆಗುತ್ತೆ. ನಿಮಗೆ 1000 ರೂಪೀಸ್ ಆಫರ್ ಆಗ್ತಾ ಇರೋದು. 2500 ಆಗುತ್ತೆ. 2500. ಸೊ ವಾರಂಟಿ ಏನಾದ್ರು ಇದೆ? ವಾರಂಟಿ ನಿಮಗೆ 1 ಇಯರ್ ಗ್ಯಾರಂಟಿ ಇದೆ. ಲೈಫ್ ಟೈಮ್ ಸರ್ವಿಸ್ ಎಲ್ಲ ಫ್ರೀ ಇದೆ. ಲೈಫ್ ಟೈಮ್ ಸರ್ವಿಸ್ ಅಲ್ಲಿ ಇದೆ. ಏನಾದ್ರು ಪ್ರಾಬ್ಲಮ್ ಆದ್ರೆ ನಮ್ಗೆ ಪಾರ್ಟ್ಸ್ ಎಲ್ಲ ಅವೈಲೇಬಲ್ ಇದೆ ನಿಮಗೆ. ಸೆಕೆಂಡ್ ಥಿಂಗ್ ನಿಮಗೆ ಬಂದ್ಬಿಟ್ಟು ಫ್ರೀ ಶಿಪ್ಪಿಂಗ್ ಇದೆ. ಫ್ರೀ ಶಿಪ್ಪಿಂಗ್ ಇದೆ. ನಿಮಗೆ ಬ್ಯಾಂಗ್ಳೂರಲ್ಲಿ ಕೂಡ ಇದು ಒಂದು ನಾವು ಚಪಾತಿ ಬೇಕಾದ್ರೆ ಡೆಮೋ ಕೊಡ್ಬೇಕಂತ ಒಂದು ಕೊರಿಯರ್ ನಾವು ಕಳ್ಸ್ಕೊಡ್ರಿ, ಇಲ್ಲಿಂದ ಅವ್ರಿಗೆ ಮನೆಗೆ ಕಳ್ಸ್ಕೊಡ್ರಿ. ನಾವು ಇದು ಆಗಿಲ್ಲ, ಇಲ್ಲ ಅವ್ರ ಆಫೀಸ್ ಬಂದು ತಗೋಬಹುದು. ಇಲ್ಲ ನಿಮ್ಗೆ ಔಟ್ ಆಫ್ ಸ್ಟೇಷನ್ ಅಂದ್ರೆ ಕೊರಿಯರ್ ಕಳ್ಸ್ಕೊಡ್ತೀನಿ. ಚಾರ್ಜಸ್ ಏನಿಲ್ಲ, ಯಾರಿಗೆ ಬಂದು ಫ್ರೀ ಶಿಪ್ಪಿಂಗ್. ಫ್ರೀ ಶಿಪ್ಪಿಂಗ್ ಕೊಡ್ತಾ ಇದ್ದೀರಾ. 3500, ಬಟ್ ನಮ್ಮ ವೀಕ್ಷಕರಿಗೋಸ್ಕರ 1000 ರೂಪೀಸ್ ಆಫ್. ಓಕೆ ಓಕೆ ಸರ್, ಇವಾಗ ಇದ್ರ ಪ್ರೈಸ್ ಎಷ್ಟಾಗುತ್ತೆ ಸರ್? ಸರ್ ಇದು ಒಂದು ನಿಮಗೆ 6000 ಆಗುತ್ತೆ. ಇದು ನಿಮಗೆ 1500 ರೂಪೀಸ್ ಆಫರ್ ಮಾಡಿ ಕೊಡ್ತಾ ಇರೋದು. ಓಕೆ, ಸೊ ನಿಮಗೆ ಬಂದು 4500 ರೂಪೀಸ್ ಆಗುತ್ತೆ. 4500 ರೂಪೀಸ್ ಆಗುತ್ತೆ. ಇದು ಬಿಗ್ ಅಲ್ವಾ ಇದು ನಮ್ಗೆ? ಬಿಗ್. ಸೊ ಇದು ಒಂದು ಮಾಡಿದ್ರೆ ಇದು ಟೋಟಲ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಇದು 5000 ರೂಪೀಸ್ ಆಗುತ್ತೆ. ಇದು ನಿಮಗೆ 4500 ಸಿಗುತ್ತೆ. ಸೊ 4500 ಪ್ಲಸ್ ಫ್ರೀ ಶಿಪ್ಪಿಂಗ್. ಫ್ರೀ ಶಿಪ್ಪಿಂಗ್ ಸಿಗ್ತಾ ಇದೆ ನಿಮಗೆ. 6000 ಪ್ಯಾನ್ ಇಂಡಿಯಾ ನಾವು ಫ್ರೀ ಶಿಪ್ಪಿಂಗ್ ಮಾಡ್ತೀವಿ. ಪ್ಯಾನ್ ಇಂಡಿಯಾ ಕೊಡ್ತಾ ಇದ್ದೀರಾ? ಔಟ್ ಆಫ್ ಕಂಟ್ರಿ ಮಾತ್ರ ನಾವು ಚಾರ್ಜ್ ಮಾಡ್ತಾ ಇದ್ದೀರಾ? ಓಕೆ ವೀಕ್ಷಕರೇ, ಇದು ಚಿಕ್ಕದ್ ಬಂದ್ಬಿಟ್ಟು ನಮ್ಗೆ ಸರ್ ಎಷ್ಟಂದ್ರೆ ಇದು 2500 ಆಫ್ಟರ್ ಡಿಸ್ಕೌಂಟ್ ಸಿಗ್ತಾ ಇದೆ. ಇದು 4500. ಇದರಲ್ಲಿ ನಿಮ್ಗೆ 1000 ರೂಪಾಯಿ ಡಿಸ್ಕೌಂಟ್ ಸಿಗ್ತಾ ಇದೆ. ಇದರಲ್ಲಿ ನಮಗೆ 1500 ರೂಪೀಸ್ ಡಿಸ್ಕೌಂಟ್ ಸಿಗ್ತಾ ಇದೆ. ಜೊತೆಯಲ್ಲಿ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಸಿಗ್ತಾ ಇದೆ. 1 ಇಯರ್ ವಾರಂಟಿ, ಲೈಫ್ ಟೈಮ್ ಸಪೋರ್ಟ್ ಇರುತ್ತೆ. ಓಕೆ ಸರ್, ಇದಾಯ್ತು ಈ ಪ್ರಾಡಕ್ಟ್ ಗಳು. ಇದ್ರ ಜೊತೆಯಲ್ಲಿ ಇನ್ನು ಉಳಿದ ಪ್ರಾಡಕ್ಟ್ ಗಳ ರೇಟ್ ಅನ್ನು ಕೂಡ ತಿಳಿಸ್ತಾರೆ. ಪ್ಯೂರ್ ಕ್ವಾಲಿಟಿ ಇರ್ತದೆ, ಪ್ಯೂರ್ ಮ್ಯಾಗ್ನೆಟಿಕ್ ಇರ್ತದೆ. ಇದರಲ್ಲಿ ಎಲ್ಲ ನಿಮಗೆ ಸ್ಕ್ರೂ ಸಿಸ್ಟಮ್ಸ್ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಈಗ ನಿಮ್ಗೆ ಬಂದ್ಬಿಟ್ಟು ಇದೇ ಮಾರ್ಕೆಟ್ ಅಲ್ಲಿ ಚೀಪ್ ಆಗಿ ಕೂಡ ಸಿಗುತ್ತೆ. ತುಂಬಾ ಜನ ಆನ್ಲೈನ್ ಕಂಪಾರಿಸನ್ಸ್ ಎಲ್ಲ ಮಾಡ್ತಾರೆ, ಬಟ್ ಹಂಗಿಲ್ಲ, ಇದೆಲ್ಲ ಕ್ವಾಲಿಟಿ ಇರ್ತದೆ. ಚಿಕ್ಕ ಪ್ರಾಡಕ್ಟ್ ಗಳ ಪ್ರೈಸ್ ಎಷ್ಟಾಗುತ್ತೆ ಇದನ್ನ ಹೇಳ್ಬೋದು ಸರ್? ಚಿಕ್ಕ ಪ್ರಾಡಕ್ಟ್ ಒಂದು ಕಾಂಬೋ ಆಫರ್ ಮಾತ್ರನೇ ಸರ್. ಕಾಂಬೋ ಆಫರ್ ಅಂದ್ರೆ ನಿಮಗೆ ಬಂದ್ಬಿಟ್ಟು ಸಿಂಗಲ್ ತಗೊಂಡ್ರೆ ನಿಮಗೆ 500 ರೂಪೀಸ್ ಆಗುತ್ತೆ. ಯಾವುದೇ ತಗೊಳ್ಳಿ ಸಿಂಗಲ್ 500. ಓಕೆ, ಇಲ್ಲ ನಿಮಗೆ ಬಂದು ಕಾಂಬೋ ಆಗಿ 3 ಕಳ್ಸಿ ಅಂತ ಹೇಳ್ತೀರಾ ಅಂತ ಇಟ್ಕೊಳ್ಳಿ. ಸೊ ಟೋಟಲ್ ಬಂದು ನಿಮಗೆ 300 ರೂಪೀಸ್ ಡಿಸ್ಕೌಂಟ್ ಸಿಗುತ್ತೆ. ನಿಮಗೆ ಬಂದು ನೋಡಿದ್ರೆ 1200 ಆಗುತ್ತೆ. 1200. ಇದು ಕೂಡ ಫ್ರೀ ಶಿಪ್ಪಿಂಗ್. ನಿಮಗೆ 3 ಐಟಮ್ ಫ್ರೀ ಶಿಪ್ಪಿಂಗ್ ಮಾಡಿಕೊಡ್ತೀನಿ. ಕೊರಿಯರ್ ಅಲ್ಲಿ ನಿಮಗೆ ಫ್ರೀ ಶಿಪ್ಪಿಂಗ್ ಮಾಡಿಕೊಡ್ತೀನಿ. 1200 ಗೆ ಫ್ರೀ ಶಿಪ್ಪಿಂಗ್. 3 ಕಾಂಬೋ ಬರುತ್ತೆ. ಆರಾಮಾಗಿ ನಾವು ಇದನ್ನ ಕಿಚನ್ ಅಲ್ಲೆಲ್ಲ ಇಟ್ಕೊಂಡ್ಬಿಟ್ರೆ ಓಡಾಡ್ಕೊಂಡಿರ್ಬೋದಲ್ವಾ ಸರ್? ಇದನ್ನ ನಾವು ಹೊರಗಡೆ ಹಂಗೆ ಬಾಲ್ಕನಿ ಇಟ್ಕೊಂಡ್ಬಿಟ್ರೆ ಎಕ್ಸರ್ಸೈಸ್ ಮಾಡಕ್ ಚೆನ್ನಾಗಿ
ಚೆನ್ನಾಗಿರುತ್ತೆ. ಈ ಸಮಟೈಮ್ಸ್ ಬಂದು ಆಯುರ್ವೇದಿಕ್ ಮಸಾಜ್, ನೀ ಪೇನ್ಗೆ ಮಾಡಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ರಿವರ್ಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಯ್ತಲ್ವಾ, ಎಲ್ಲ ನಿಮ್ಗೆ ಚೆನ್ನಾಗಿರುತ್ತೆ. ಓಕೆ ಓಕೆ ಸರ್, ಇದು ಗೊತ್ತಾಯ್ತು ಸರ್. ಫೈನಲ್ ಆಗಿ ಯಾರಾದ್ರೂ ನಿಮ್ಮ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡ್ಬೋದು? ಏನಿಲ್ಲ, ನಮ್ದು ಆಫೀಸ್ ಆಲ್ರೆಡಿ ಗೊತ್ತಾಗಿದೆ, ತುಂಬಾ ಜನಕ್ಕೆ ಬಂದ್ಬಿಟ್ಟು ಈಗ ರೊಟ್ಟಿ ಮೇಕರ್ ಎಲ್ಲ ಗೊತ್ತಾಗ್ಬಿಟ್ಟಿದ್ದಾರೆ. ಸೊ ಈಗ ಇಲ್ಲ ನಿಮಗೆ ಬಂದು ಮನೆಗೆ ಸರ್ವಿಸ್ ಮಾಡ್ಬೇಕು, ಈಗ ಆಲ್ರೆಡಿ ಸರ್ವಿಸ್ ಹೆಂಗೆ ಮಾಡ್ತೀನಿ, ಮನೆಗೆ ಬಂದು ಫ್ರೀ ಆಫ್ ಕಾಸ್ಟ್ ನಾವು ಕೊರಿಯರ್ ಕಳ್ಸ್ತೀನಿ, ಫ್ರೀ ಆಫ್ ಕಾಸ್ಟ್ ಬಂದು ಡೆಲಿವರಿ ಮಾಡ್ತೀನಿ. ಬ್ಯಾಂಗ್ಳೂರ್ ಸರೌಂಡಿಂಗ್ ನಾವು ಆಲ್ಮೋಸ್ಟ್ ನಿಮ್ಗೆ ಫ್ರೀ ಆಫ್ ಕಾಸ್ಟ್ ಬಂದು ಡೆಲಿವರಿ ಕೊಡ್ತಾ ಇದೀನಿ, ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ಇದೇ ತರ ನಿಮಗೆ ಬಂದ್ಬಿಟ್ಟು ಇದನ್ನ ಕೂಡ ಬಂದು ಕೊರಿಯರ್ ಔಟ್ ಆಫ್ ಸ್ಟೇಷನ್ ಗೆ ನಾವು ಯಾವ ಹೇಳ್ತಿರೋ ಆ ಮಾಡಲ್ಸ್ ನ ನೀವು ಹೇಳ್ಬಿಟ್ಟು ಇದು ಮಾಡ್ಬಿಡಿದ್ರೆ, ಜಿಪೇ, ಫೋನ್ ಪೇ ಇಲ್ಲ ಅಕೌಂಟ್ ಟ್ರಾನ್ಸ್ಫರ್ ಮಾಡಿದ್ರೆ ನಿಮ್ಗೆ ಫ್ರೀ ಆಫ್ ಕಾಸ್ಟ್ ಕೊರಿಯರ್ ಅಲ್ಲಿ ಕಳ್ಸ್ಕೊಟ್ಬಿಡ್ತೀರಾ. ಓಕೆ ಓಕೆ. ಸೊ ಆಲ್ ಓವರ್ ಇಂಡಿಯಾ ಕಳ್ಸ್ಕೊಡ್ತಾ ಇದ್ದೀರಾ. ನಿಮ್ಮ ಈ ಮಸಾಜರ್ ಅಲ್ಲಿ ಇಷ್ಟನ ಅಥವಾ ಏನೋ ದುಡ್ಡು ಬೇಕಾದ್ರೆ ಸಿಗುತ್ತೆ ಸರ್? ಇರುತ್ತೆ ನಿಮ್ಗೆ. ಯಾವ ತರ ಬರುತ್ತೆ ಸರ್? ನಿಮ್ಗೆ ನೋಡಿ, ಇದು ಒಂದು 6 ಬಾಲ್ಸ್ ಬರುತ್ತೆ, 7 ಬಾಲ್ಸ್ ಬರುತ್ತೆ, 7, 12 ಬಾಲ್ಸ್, 14 ಬಾಲ್ಸ್ ಬರುತ್ತೆ. 14 ಬಾಲ್ಸ್ ಸೊ ಅದರಲ್ಲಿ ದೊಡ್ಡದಿದೆ. ಸೊ ಇನ್ನೊಂದು ಕಾರ್ ಸೀಟ್ ತರನೇ ಅಂತ ನಿಮ್ಗೆ ದೊಡ್ಡದಿರ್ತದೆ, ಫುಲ್ ಸೀಟ್ ಬಂದ್ಬಿಡುತ್ತೆ ಬರ್ತದೆ. ಸೊ ಪ್ರೈಸಸ್ ವೈಸ್ ನಿಮ್ಗೆ ಅದೆಲ್ಲ ನಿಮ್ಗೆ ಜಾಸ್ತಿ ಇರ್ತದೆ. ಸೊ ಅದನ್ನು ನಿಮ್ಗೆ ಅದು ಕಾಸ್ಟ್ ಕೊಡೋ ಕಾಸ್ಟ್ ಗೆ ಅದು ವರ್ತ್ ಇರ್ತದೆ. ಸೊ ನಿಮ್ಗೆ ಅದು ನೆಕ್ಸ್ಟ್ ನಾವು ನಿಮ್ ವಿಡಿಯೋ ಹಾಕ್ತೀನಿ, ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ತಗೊಂಬೋಣ ಅಲ್ವಾ? ಇದು ಬಂದು ಎಲ್ಲರೂ ತಗೊಳ್ತಾರ, ರೀಸನಬಲ್ ಒಂದು ಕಾಂಪ್ಯಾಕ್ಟ್ ಇರ್ತದೆ. ಮಿಡಲ್ ಕ್ಲಾಸ್ ಪೀಪಲ್ ಆಗ್ಲಿ, ಅದಕ್ಕಿಂತ ಪೋರ್ ಪೀಪಲ್ ಆಗ್ಲಿ, ಒಂದು 2500 ಯಾರು ಬೇಕಂತ ತಗೋಬಿಡ್ತಾರೆ, 4500 ಯಾರು ಬೇಕಂತ ತಗೋಬಿಡ್ತಾರೆ. ಇದಂದ್ರೆ ನಿಮಗೆ ಬಂದು 6500 ನಿಮಗೆ ಬರ್ತದೆ. 6500 ಒಂದು ದೊಡ್ಡದು ಕಾರ್ ಸೀಟ್ ತರ ಬರೋದು ನಿಮಗೆ 11500 ಆಗುತ್ತೆ. 11500 ಆಗುತ್ತೆ. ಇನ್ನೊಂದು ಕಾರ್ ಸೀಟ್ ತರ ಬರೋದು 11500 ಆಗುತ್ತೆ. ಸೊ ನಿಮ್ಗೆ ಅದರ ವೆರೈಟೀಸ್ ಮಾಡಲ್ಸ್ ಇದೆ ಇದರಲ್ಲಿ. ಸೊ ಜನರಲ್ ಎಲ್ಲ ಪ್ರಾಸೆಸ್ ಇದೆ ಒಂದೇನೆ, ಇದು ಕಾಂಪ್ಯಾಕ್ಟ್ ಅಲ್ಲಿ ಎಲ್ಲ ನಾವು ಯೂಸ್ ಮಾಡಿಸ್ಕೋಬಹುದು. ಸೊ ಇದೆಲ್ಲ ನಿಮ್ಗೆ ಸಿಗುತ್ತೆ ನಿಮ್ಮ ಹತ್ರ ಅವೈಲೇಬಲ್ ಇದೆ, ಎಲ್ಲ ರೆಡಿ ಸ್ಟಾಕ್ ಇರ್ತದೆ. ಅದು ದೊಡ್ಡದು ಮಾತ್ರ ಬೇಕಂದ್ರೆ ನಾವು ಬಿಫೋರ್ ತರಿಸ್ಕೊಡ್ತೀನಿ, ಆರ್ಡರ್ ಮಾಡಿದ್ರೆ ತರಿಸ್ಕೊಡ್ತೀನಿ. ಸೊ ಇದು ಬಂದು ರೆಡಿ ಸ್ಟಾಕ್ ಇದೆ, ಇದೆಲ್ಲ ನಿಮ್ಗೆ ರೆಡಿ ಸ್ಟಾಕ್ ರೆಡಿ ಸ್ಟಾಕ್ ಇರ್ತದೆ. ಓಕೆ ಸರ್. ಜೊತೆ ನಿಮ್ದು ಸೋಷಿಯಲ್ ಮೀಡಿಯಾ ಏನಾದ್ರು ಇದೆಯಾ ಸರ್? ನಮ್ದು ಪರ್ಸನಲ್ ಪೇಜ್ ಬ್ರೈಟ್ ಅಪ್ಲೈನ್ಸಸ್ ಇದೆ, ಗೋಲ್ಡನ್ ಯೂಟ್ಯೂಬ್ ಅಲ್ಲಿ ಗೋಲ್ಡನ್ ಅಸೋಸಿಯೇಟ್ ಹಾಕಿದೆ, ನಿಮಗೆ ಇದು ಸಿಗುತ್ತೆ. ನಿಮಗೆ ಒಂದು ಕಂಪ್ಲೀಟ್ ಅಲ್ಲಿ ನಮ್ದು ಪ್ರಾಡಕ್ಟ್ಸ್ ಎಲ್ಲ ನಿಮ್ಗೆ ನೋಡ್ಕೋಬಹುದು. ಸಬ್ಸ್ಕ್ರೈಬ್ ಮಾಡಿ, ನಾವು ಲಾಸ್ಟ್ ಟೈಮ್ ಹೇಳಿದೀನಿ, ಕಮ್ಮಿ ಸಬ್ಸ್ಕ್ರೈಬ್ ಆಗಿದೆ. ವೀಕ್ಷಕರೇ, ಗೋಲ್ಡನ್ ಅಸೋಸಿಯೇಟ್ಸ್ ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಅಲ್ಲಿ ಇವೆಲ್ಲ ಪ್ರಾಡಕ್ಟ್ ಗಳ ಡೆಮೋ ಇರುತ್ತೆ, ಬೇರೆ ಬೇರೆ ರಿವ್ಯೂ ಮಾಡೋದಿರುತ್ತೆ, ಯೂಸರ್ ರಿವ್ಯೂಸ್ ಇರುತ್ತೆ. ಸೊ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಜೊತೆಯಲ್ಲಿ ನಿಮ್ಮ ಲಿಂಕ್ ಇರ್ಬೋದು, ಬೈಯಿಂಗ್ ಲಿಂಕ್ ಎಲ್ಲ ನಾನು ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದಲ್ಲ ಸರ್? ಸರ್, ನಮ್ಮ ವೀಕ್ಷಕರಿಗೋಸ್ಕರ ಒಂದು ಆರೋಗ್ಯಕರವಾದ ಪ್ರಾಡಕ್ಟ್ ಅಂತ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.